ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 19, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಶುಕ್ರವಾರದ ಪ್ರಭಾವದಿಂದ ಮೇಷರಾಶಿಯವರು ಚೈತನ್ಯ, ಉತ್ಸಾಹ ಹಾಗೂ ಹೊಸ ಸೃಜನಶೀಲತೆಗೆ ಒಳಗಾಗುವ ದಿನವಾಗಿದೆ. ನಿಮ್ಮ ತುರ್ತು ನಿರ್ಧಾರ ಶಕ್ತಿ, ಕಾರ್ಯಪ್ರವೃತ್ತಿ ಮತ್ತು ಸಾಹಸಮಯ ಸ್ವಭಾವ ಇಂದು ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಕಾರ್ಯಾರಂಭ ಪ್ರಯತ್ನಗಳಿಗೆ ಸೂಕ್ತ ಸಮಯವಾಗಿದ್ದು, ನಿಮ್ಮ ಆತ್ಮವಿಶ್ವಾಸವು ಇಂದಿನ ದಿನದ ಬೆಳಕಾಗಿರುತ್ತದೆ. ಹೊಸ ವಿಚಾರಗಳು ಮನಸ್ಸಿನಲ್ಲಿ ಉದ್ಭವಿಸಬಹುದು. ಅವನ್ನು ತಾಳ್ಮೆಯಿಂದ ಪರಿಗಣಿಸಿದರೆ ಭವಿಷ್ಯದಲ್ಲಿ ಯಶಸ್ಸಿಗೆ ಕಾರಣವಾಗುವಂತೆ ಕಾಣಿಸುತ್ತದೆ. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ಕಲಾತ್ಮಕ ಚಿಂತನೆಗಳು, ಸಂಬಂಧಗಳಲ್ಲಿ ಆಕರ್ಷಣೆ ಮತ್ತು ಆರ್ಥಿಕ ಸುಧಾರಣೆಯ ಬಯಕೆ ಹೆಚ್ಚಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಪ್ರಭಾವಶೀಲವಾದ ಪ್ರದರ್ಶನ ತೋರಲು ಅವಕಾಶ ಸಿಗುತ್ತದೆ. ಸಹೋದ್ಯೋಗಿಗಳ ಸಹಕಾರ ದೊರೆತು ಹಿರಿಯರ ಮೆಚ್ಚುಗೆಯೂ ಸಿಗುವ ದಿನವಾಗಿದೆ. ಕೆಲವರಿಗೆ ಇಂದು ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಗಳು ನೀಡಲ್ಪಡುವ ಸಾಧ್ಯತೆ ಇದೆ. ವೃತ್ತಿ ಬದಲಿಯ ನಿರೀಕ್ಷೆಯಲ್ಲಿರುವವರಿಗೆ ಸಂದರ್ಶನ, ಹೊಸ ಅವಕಾಶಗಳು ದೊರೆಯಬಹುದು. ಸ್ಪರ್ಧಾತ್ಮಕ ಪರಿಸರದಲ್ಲಿ ತಮ್ಮ ಬುದ್ಧಿವಂತಿಕೆ ಮತ್ತು ತ್ವರಿತ ನಿರ್ಧಾರ ಶಕ್ತಿಯಿಂದ ಮುಂದೆ ಬರಬಹುದು. ಉದ್ಯಮಿಗಳಿಗೆ ಇಂದು ವಹಿವಾಟಿನಲ್ಲಿ ಹೊಸ ಗ್ರಾಹಕರ ಸಂಪರ್ಕ, ಮಾರಾಟದಲ್ಲಿ ಏರಿಕೆ ಮತ್ತು ಒಪ್ಪಂದಗಳಿಗೆ ಅವಕಾಶಗಳಿವೆ. ಆದರೆ ಹೊಸ ಪಾಲುದಾರಿಕೆಗಳಲ್ಲಿ ತಾಳ್ಮೆಯಿಂದ ವಿಚಾರಣೆ ಮಾಡುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಅಗತ್ಯ. ಶುಕ್ರ ಗ್ರಹದ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನರಂಜನೆ, ವಸ್ತ್ರಾಲಂಕಾರ ಅಥವಾ ಕುಟುಂಬದ ಸುಖ ಸೌಕರ್ಯಗಳಿಗೆ ಆಗಬಹುದು. ಆದ್ದರಿಂದ ನಿಯಂತ್ರಣ ಅನಿವಾರ್ಯ. ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯುವ ಸೂಚನೆ ಇದೆ. ಬಾಕಿ ಹಣ ವಾಪಸ್ಸಾಗಬಹುದು. ಆದರೆ ಹೊಸ ಹೂಡಿಕೆಗಳಿಗೆ ಇಂದು ದಿನ ಸರಿಯಾಗಿಲ್ಲ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಬೇಕು. ವ್ಯಾಪಾರಿಗಳಿಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಸ್ವಲ್ಪ ಲಾಭದ ಅವಕಾಶವಿದೆ. ಹಣಕಾಸಿನಲ್ಲಿ ಹಿರಿಯರ ಮಾರ್ಗದರ್ಶನ ಪಾಲಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮೇಷರಾಶಿಯವರೇ ಆರೋಗ್ಯದಲ್ಲಿ ಇಂದು ಉತ್ಸಾಹ ಹಾಗೂ ಚೈತನ್ಯ ಹೆಚ್ಚಿರುತ್ತದೆ. ಆದರೆ ತುರ್ತು ನಿರ್ಧಾರಗಳಿಂದ ಉಂಟಾಗುವ ದೈಹಿಕ ದಣಿವು ತಪ್ಪಿಸಲು ವಿಶ್ರಾಂತಿ ಅಗತ್ಯ. ತಲೆನೋವು, ಕಣ್ಣು ನೋವು ಅಥವಾ ನಿದ್ರಾಭಾವ ತೊಂದರೆ ನೀಡಬಹುದು. ಆಹಾರದಲ್ಲಿ ನಿಯಮ ಪಾಲನೆ ಅಗತ್ಯ. ಹೆಚ್ಚು ಎಣ್ಣೆ, ಖಾರದ ಪದಾರ್ಥಗಳನ್ನು ತಪ್ಪಿಸಿ. ದಿನದ ಮಧ್ಯಾಹ್ನದ ನಂತರ ಜೀರ್ಣಕ್ರಿಯೆಯಲ್ಲಿ ಅಸ್ವಸ್ಥತೆ ಆಗದಂತೆ ಜಾಗ್ರತೆ ವಹಿಸಿ. ಯೋಗ, ಪ್ರಾಣಾಯಾಮದಿಂದ ಆರೋಗ್ಯ ಸುಧಾರಣೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಜೀವನದಲ್ಲಿ ಸಂತೋಷ ಹಾಗೂ ಪ್ರೀತಿ ಹೆಚ್ಚಾಗುವ ದಿನವಾಗಿದೆ. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಮಯ ಕಳೆಯಬಹುದು. ಮಕ್ಕಳೊಂದಿಗೆ ಹಾಸ್ಯಪ್ರಿಯ ಸಂವಾದ ಉಂಟಾಗಿ ಮನೆಯಲ್ಲಿ ಹರ್ಷೋದ್ಗಾರ ವಾತಾವರಣ ಕಂಡುಬರುತ್ತದೆ. ಅವಿವಾಹಿತರಿಗಾಗಿ ಇಂದು ಹೊಸ ಸ್ನೇಹಿತರು, ಸಂಬಂಧಗಳು ಹುಟ್ಟುವ ಸಾಧ್ಯತೆ ಇದೆ. ಹಿರಿಯರೊಂದಿಗೆ ಸಂವಾದದಲ್ಲಿ ಗೌರವ ತೋರಿದರೆ ಆಶೀರ್ವಾದ ದೊರೆಯುತ್ತದೆ. ಮನೆಯಲ್ಲಿನ ಸಮಾರಂಭ ಅಥವಾ ಅತಿಥಿಗಳ ಆಗಮನ ಸಂಭವಿಸಬಹುದು. ವೀಕ್ಷಕರೇ, ನೀವು ಶುಕ್ರವಾರದ ಶುಕ್ರನ ಪ್ರಭಾವವನ್ನು ಶಾಂತಗೊಳಿಸಲು ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ತೊಡಗುವುದು ಉತ್ತಮ. ದೇವಿ ಲಕ್ಷ್ಮಿಗೆ ಪ್ರಾರ್ಥನೆ ಸಲ್ಲಿಸುವುದು, ಬಿಳಿ ಹೂವು ಅರ್ಪಿಸುವುದು, ದೀಪ ಹಚ್ಚುವುದು ಶುಭ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲು, ಬೆಲ್ಲ ಅಥವಾ ಬಿಳಿ ವಸ್ತ್ರ ದಾನ ಮಾಡುವುದರಿಂದ ಶುಕ್ರದ ಕೃಪೆ ದೊರೆತು ಮನಸ್ಸಿನಲ್ಲಿ ನೆಮ್ಮದಿ ಹಾಗೂ ಆರ್ಥಿಕ ಪ್ರಗತಿ ಸಾಧ್ಯ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇದು ಸೌಂದರ್ಯ, ಪ್ರೀತಿ, ಸಮೃದ್ಧಿಯ ಸಂಕೇತವಾಗಿದೆ. ಈ ಸಂಖ್ಯೆಯನ್ನು ಆಧಾರ ಮಾಡಿಕೊಂಡು ಸಕಾರಾತ್ಮಕ ಚಟುವಟಿಕೆಗಳನ್ನು ಪ್ರಾರಂಭಿಸಿ. ಅದೃಷ್ಟದ ಬಣ್ಣ ಬಿಳಿ.
ಬಿಳಿ ಬಣ್ಣವು ಶುದ್ಧತೆ, ನೆಮ್ಮದಿ ಮತ್ತು ಶಾಂತಿಯ ಸಂಕೇತವಾಗಿದೆ. ಬಿಳಿ ಬಣ್ಣದ ಉಡುಗೆ ಅಥವಾ ಬಿಳಿ ಹೂವನ್ನು ಉಪಯೋಗಿಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಪ್ರಾರಂಭಿಸುವ ಕಾರ್ಯಗಳು, ಧಾರ್ಮಿಕ ಚಟುವಟಿಕೆಗಳು, ಹಣಕಾಸಿನ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಶುಕ್ರವಾರದ ಗ್ರಹಸ್ಥಿತಿಯಲ್ಲಿ ವೃಷಭ ರಾಶಿಯವರಿಗೆ ಇಂದು ಸ್ಥಿರತೆ, ಶಾಂತಿ ಹಾಗೂ ಪ್ರಾಯೋಗಿಕ ಚಿಂತನೆಗಳ ದಿನವಾಗಿದೆ. ನಿಮ್ಮ ಸಹನೆ, ಸಹಜ ಬುದ್ಧಿಶಕ್ತಿ ಮತ್ತು ಕಾರ್ಯನಿರ್ವಹಣೆಯ ಕ್ರಮಬದ್ಧತೆ ಇಂದು ಸಕಾರಾತ್ಮಕ ಫಲಿತಾಂಶ ತರುತ್ತವೆ. ಭೂತತ್ವದ ಪ್ರಭಾವದಿಂದ ನೀವು ನಿರ್ಧಾರಗಳಲ್ಲಿ ಧೈರ್ಯದಿಂದ ಕೂಡಿದರೂ ಅತಿ ತುರ್ತು ನಿರ್ಧಾರಗಳನ್ನು ಕೈಗೊಳ್ಳುವುದು ಸೂಕ್ತವಲ್ಲ. ಶುಕ್ರ ಗ್ರಹದ ಪ್ರಭಾವದಿಂದ ಕಲಾತ್ಮಕ ಚಿಂತನೆಗಳು, ಐಶ್ವರ್ಯ ಮತ್ತು ಆರ್ಥಿಕ ಸುಧಾರಣೆಯ ಬಯಕೆಗಳು ಹೆಚ್ಚಾಗುತ್ತವೆ. ಕೆಲವರಿಗೆ ಮನೆ, ಆಸ್ತಿ ಅಥವಾ ಭೂಮಿ ಸಂಬಂಧಿತ ವಿಚಾರಗಳಲ್ಲಿ ಮುನ್ನಡೆ ಸಾಧ್ಯ. ದೈಹಿಕ ಶ್ರಮದ ಹೊರತಾಗಿಯೂ ಫಲಾನುಭವ ಉತ್ತಮವಾಗಿರುತ್ತದೆ. ಹಳೆಯ ಕಾರ್ಯಗಳನ್ನು ಸಮರ್ಪಕವಾಗಿ ಮುಗಿಸುವುದಕ್ಕೆ ಇದು ಉತ್ತಮ ಸಮಯ. ಹೊಸ ಸಂಬಂಧಗಳು ಬೆಳೆಯುವ, ವೃತ್ತಿ ಮತ್ತು ಹಣಕಾಸಿನಲ್ಲಿ ಹೊಸ ಮಾರ್ಗಗಳು ತೆರೆಯುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ವೃಷಭ ರಾಶಿಯವರು ಇಂದು ಕ್ರಮಬದ್ಧತೆ, ಪರಿಶ್ರಮ ಹಾಗೂ ಸಹನೆ ತೋರಿದರೆ ಉತ್ತಮ ಫಲ ದೊರೆಯುತ್ತದೆ. ಹಿರಿಯ ಅಧಿಕಾರಿಗಳಿಂದ ಉತ್ತೇಜನ, ಬೆಂಬಲ ದೊರೆಯುವ ಸೂಚನೆಗಳಿವೆ. ನಿಮ್ಮ ಮಾತು, ನಡೆ, ವೃತ್ತಿಪರ ನಿಲುವು ಇತರರ ವಿಶ್ವಾಸ ಗಳಿಸುವಂತೆ ಮಾಡುತ್ತದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಶುಭ ಸಮಯ. ಸಂದರ್ಶನ, ಹೊಸ ಅವಕಾಶಗಳು, ಹೊಸ ಕ್ಷೇತ್ರಗಳಲ್ಲಿ ಕಾರ್ಯ ಪ್ರಾರಂಭಿಸುವ ಯೋಗವಿದೆ. ಆದರೆ ಸ್ಪರ್ಧಾತ್ಮಕ ಪರಿಸರದಲ್ಲಿ ತಾಳ್ಮೆ ಹಾಗೂ ತಂತ್ರಜ್ಞಾನ ಜ್ಞಾನ ಅಗತ್ಯ. ಉದ್ಯಮಿಗಳಿಗೆ ಇದು ವ್ಯವಹಾರದಲ್ಲಿ ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಬಿಲ್ಲುಗಳನ್ನು ವಾಪಸ್ಸು ಪಡೆಯುವ, ಹೂಡಿಕೆ ಯೋಜನೆಗಳ ಬಗ್ಗೆ ಚಿಂತನೆ ಮಾಡುವ ಉತ್ತಮ ಸಮಯ. ಕೃಷಿ, ಭೂಮಿ, ನಿರ್ಮಾಣ, ಲೋಹ ವ್ಯಾಪಾರಿಗಳಿಗೆ ಇಂದು ವಿಶೇಷ ಲಾಭದಾಯಕ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸಮತೋಲನ ಅತ್ಯಗತ್ಯ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನೆ, ವಾಹನ, ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಆಗಬಹುದು. ಆದರೆ ಇದೇ ಸಮಯದಲ್ಲಿ ಹಿಂದಿನ ಹೂಡಿಕೆಗಳಿಂದ ಲಾಭದ ನಿರೀಕ್ಷೆಯೂ ಇದೆ. ಹೊಸ ಹೂಡಿಕೆಗಳನ್ನು ತಾಳ್ಮೆಯಿಂದ ನಿರ್ಧರಿಸಿ. ಭೂಮಿ, ಬಂಗಾರ, ಕೃಷಿ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅವಶ್ಯ. ಇತರರ ಸಲಹೆಯನ್ನು ಆಧರಿಸದೆ ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ನಿರ್ಧಾರ ಮಾಡಿ. ಕುಟುಂಬದ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ, ಮನೆಗೆ ಬೇಕಾದ ವಸ್ತುಗಳ ಖರೀದಿ. ಮಿತವ್ಯಯದ ಜೀವನ ಶೈಲಿ ಅನುಸರಿಸಿದರೆ ಹಣಕಾಸಿನಲ್ಲಿ ಸಮತೋಲನ ಸಾಧಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ವೃಷಭ ರಾಶಿಯವರು ದೇಹದಲ್ಲಿ ಶಕ್ತಿ ಇದ್ದರೂ ಇಂದು ದೈಹಿಕ ಶ್ರಮದಿಂದ ದಣಿವಿನ ಅನುಭವವಾಗಬಹುದು. ಕತ್ತು, ತೋಳು, ಬೆನ್ನು ಭಾಗಗಳಲ್ಲಿ ನೋವು ತೊಂದರೆ ನೀಡಬಹುದು. ಆಹಾರದಲ್ಲಿ ತೂಕದ ಪದಾರ್ಥಗಳು, ಹೆಚ್ಚು ಎಣ್ಣೆ, ಖಾರಗಳನ್ನು ತಪ್ಪಿಸುವುದು ಸೂಕ್ತ. ಶುಕ್ರನ ಪ್ರಭಾವದಿಂದ ಚರ್ಮ, ಗಂಟಲು, ಕಣ್ಣುಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ, ಯೋಗಾಭ್ಯಾಸ, ನಿದ್ರೆ ಇವು ಆರೋಗ್ಯವನ್ನು ಕಾಪಾಡುತ್ತವೆ. ತಾಜಾ ಹಣ್ಣು, ತರಕಾರಿ ಸೇವನೆ ಲಾಭಕರ. ಆತಂಕ, ಒತ್ತಡ ಹೆಚ್ಚಾದರೆ ಮನಸ್ಸಿನಲ್ಲಿ ಬೇಸರ ಉಂಟಾಗಬಹುದು. ಸಂಗೀತ, ಧ್ಯಾನ, ಭಕ್ತಿಗೀತೆಗಳಲ್ಲಿ ತೊಡಗುವುದರಿಂದ ಮನಃಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಸ್ಥಿರತೆ ಹಾಗೂ ಆತ್ಮೀಯತೆಯ ದಿನ. ಪತಿ, ಪತ್ನಿಯೊಂದಿಗೆ ಆತ್ಮೀಯ ಸಂವಾದ ನಡೆಯುವ ಸಾಧ್ಯತೆ ಇದೆ. ಗೃಹ ಕಾರ್ಯಗಳಲ್ಲಿ ಸಹಕಾರ ನೀಡುವುದರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮೂಡುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಪ್ರತಿಭೆಯಲ್ಲಿ ಪ್ರಗತಿ ಕಂಡು ಬರುತ್ತದೆ. ಹಿರಿಯರ ಆರೋಗ್ಯ, ಆಶೀರ್ವಾದ ಇವು ಕುಟುಂಬದಲ್ಲಿ ಧನಾತ್ಮಕ ವಾತಾವರಣ ತರುತ್ತವೆ. ಕೆಲವು ಕುಟುಂಬಗಳಲ್ಲಿ ಆಸ್ತಿ ಸಂಬಂಧಿತ ಚರ್ಚೆಗಳು ನಡೆಯಬಹುದು. ಶಾಂತವಾಗಿ ಮಾತನಾಡಿದರೆ ಸಮಸ್ಯೆಗಳನ್ನು ಪರಿಹರಿಸಬಹುದು. ಅವಿವಾಹಿತರಿಗೆ ಹೊಸ ಸಂಬಂಧಗಳು, ಮದುವೆ ಮಾತುಕತೆ ಆರಂಭವಾಗುವ ಸಾಧ್ಯತೆ ಇದೆ. ಸ್ನೇಹಿತರಿಂದ ಬೆಂಬಲ ದೊರೆಯುತ್ತದೆ. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಕ್ರನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಕ್ರಮಗಳಲ್ಲಿ ತೊಡಗುವುದು ಉತ್ತಮ. ದೇವಿ ಲಕ್ಷ್ಮಿ ಅಥವಾ ಶ್ರೀ ವಿಷ್ಣುವಿಗೆ ಪೂಜೆ ಸಲ್ಲಿಸುವುದು ಶುಭ. ಬಿಳಿ ಹೂವು, ಬಿಳಿ ವಸ್ತ್ರ ಅರ್ಪಿಸುವುದು, ತುಪ್ಪದ ದೀಪ ಹಚ್ಚುವುದು ಶುಕ್ರದ ಅನುಗ್ರಹ ತರುತ್ತದೆ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 36 ಅಥವಾ 108 ಬಾರಿ ಜಪಿಸಿ. ಹಾಲು, ಬೆಲ್ಲ, ಬಿಳಿ ಅಕ್ಕಿ ದಾನ ಮಾಡುವುದರಿಂದ ಶುಭ ಫಲ. ಗೃಹದೇವರಿಗೆ ಪೂಜೆ ಸಲ್ಲಿಸುವುದು, ಹಿರಿಯರಿಂದ ಆಶೀರ್ವಾದ ಪಡೆಯುವುದು ನಿಮ್ಮ ಜೀವನದಲ್ಲಿ ಶಾಂತಿ ತರುತ್ತದೆ. ಅದೃಷ್ಟದ ಸಂಖ್ಯೆ 2.
ಈ ಸಂಖ್ಯೆ ಸ್ಥಿರತೆ, ಸಹನೆ, ಶಾಂತಿ ಹಾಗೂ ಕುಟುಂಬ ಸೌಖ್ಯದ ಸಂಕೇತವಾಗಿದೆ. ಈ ಸಂಖ್ಯೆಯ ಪ್ರಭಾವ ಇಂದು ನಿಮ್ಮ ನಿರ್ಧಾರಗಳಲ್ಲಿ ಸಮತೋಲನ ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಸಮೃದ್ಧಿ, ಬೆಳವಣಿಗೆ ಹಾಗೂ ಶಾಂತಿಯ ಸಂಕೇತವಾಗಿದೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಪ್ರಾರಂಭಿಸುವ ಕಾರ್ಯಗಳು, ವ್ಯಾಪಾರ ವ್ಯವಹಾರಗಳು, ಆಸ್ತಿ ಸಂಬಂಧಿತ ನಿರ್ಧಾರಗಳು ಫಲಪ್ರದವಾಗುತ್ತವೆ. ಕುಟುಂಬ ಸಂಬಂಧಿತ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಮಿಥುನ ರಾಶಿಯವರು ಚಟುವಟಿಕೆ, ಚಾತುರ್ಯ ಹಾಗೂ ಸಂವಹನದಲ್ಲಿ ತೇಜಸ್ಸು ತೋರಿಸುವ ದಿನವಾಗಿದೆ. ನಿಮ್ಮ ಮಾತಿನ ಮಂತ್ರದಿಂದ ಜನರ ಮನಗೆಲ್ಲುವ ಶಕ್ತಿ ನಿಮಗೆ ಇರುತ್ತದೆ. ಹೊಸ ವಿಚಾರಗಳು, ಹೊಸ ಸಂಪರ್ಕಗಳು, ಬೌದ್ಧಿಕ ಚರ್ಚೆಗಳು ಇಂದಿನ ದಿನದ ಪ್ರಮುಖ ಅಂಶಗಳಾಗುತ್ತವೆ. ಅಧ್ಯಯನ, ಸಾಹಿತ್ಯ, ಬರವಣಿಗೆ, ಮಾಧ್ಯಮ, ಬೋಧನೆ ಅಥವಾ ಸಂಶೋಧನಾ ಕ್ಷೇತ್ರದವರಿಗಾಗಿ ಇದು ಫಲಪ್ರದ ದಿನ. ನಿಮ್ಮ ವಾಗ್ಮಿತೆಯಿಂದ ಎಲ್ಲರನ್ನೂ ಆಕರ್ಷಿಸುವ ಸಾಮರ್ಥ್ಯ ನಿಮಗೆ ಇರುತ್ತದೆ. ಆದರೆ ಅತಿಯಾದ ತುರ್ತು ನಿರ್ಧಾರಗಳಿಂದ ತಪ್ಪುಗಳಾಗುವ ಸಾಧ್ಯತೆ ಇರುವುದರಿಂದ ತಾಳ್ಮೆಯಿಂದ ನಡೆದುಕೊಳ್ಳುವುದು ಅವಶ್ಯ. ಇನ್ನು ನಿಮ್ಮ ದ್ವಂದ್ವ ಸ್ವಭಾವವು ಕೆಲವು ಸಮಯಗಳಲ್ಲಿ ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡಬಹುದು. ಆದರೆ ಚಾತುರ್ಯ, ತಂತ್ರಬುದ್ಧಿ ಹಾಗೂ ಸಂವಹನದ ಸಾಮರ್ಥ್ಯದಿಂದ ಅವನ್ನು ನಿಭಾಯಿಸಬಲ್ಲಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ಕಾರ್ಯನಿಷ್ಠೆಯಿಂದ ನಡೆದುಕೊಂಡರೆ ಮೆಚ್ಚುಗೆಯ ಜೊತೆಗೆ ಪ್ರಗತಿಯ ಸೂಚನೆಗಳು ದೊರೆಯುತ್ತವೆ. ಸಹೋದ್ಯೋಗಿಗಳೊಂದಿಗೆ ಚರ್ಚೆಗಳಲ್ಲಿ ಮುನ್ನಡೆಯಬಹುದು. ಕಚೇರಿಯಲ್ಲಿ ಹೊಸ ಯೋಜನೆಗಳು, ಬರವಣಿಗೆ, ಪ್ರಸ್ತಾವನೆ ಅಥವಾ ಪ್ರಸ್ತುತಪಡಿಸುವ ಕೆಲಸಗಳಲ್ಲಿ ನಿಮ್ಮ ತಂತ್ರಬುದ್ಧಿ ಬೆಳಗುತ್ತದೆ. ವೃತ್ತಿ ಬದಲಿಯ ನಿರೀಕ್ಷೆಯಲ್ಲಿರುವವರು ಇಂದು ಹೊಸ ಸಂದರ್ಶನಕ್ಕೆ ಅವಕಾಶ ಪಡೆಯಬಹುದು. ನಿಮ್ಮ ಬುದ್ಧಿವಂತಿಕೆ, ಚಟುವಟಿಕೆ ಹಾಗೂ ಸ್ಪಷ್ಟ ಮಾತಿನ ಶೈಲಿ ಹಿರಿಯರನ್ನು ಪ್ರಭಾವಿತಗೊಳಿಸುತ್ತದೆ. ಉದ್ಯಮಿಗಳಿಗಾಗಿ ಇಂದು ಹೊಸ ಒಪ್ಪಂದಗಳು, ವ್ಯವಹಾರ ಚರ್ಚೆಗಳು ಹಾಗೂ ಪ್ರಚಾರ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ. ವಿಶೇಷವಾಗಿ ಮಾರುಕಟ್ಟೆಯಲ್ಲಿ ಹೊಸ ಗ್ರಾಹಕರನ್ನು ಸೆಳೆಯುವಲ್ಲಿ ಯಶಸ್ಸು ದೊರೆಯಬಹುದು. ಆದರೆ ಅತಿ ವಿಶ್ವಾಸದಿಂದ ಒಪ್ಪಂದಕ್ಕೆ ಸಹಿ ಮಾಡುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ವಲ್ಪ ಅಸ್ಥಿರತೆ ಕಂಡುಬರುವ ಸಾಧ್ಯತೆ ಇದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಸಂಚಾರ, ಅಧ್ಯಯನ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಆಗಬಹುದು. ಆದರೂ ಹಳೆಯ ಬಾಕಿಗಳು ವಾಪಸ್ಸಾಗುವ ಸೂಚನೆ ಇದೆ. ಮಾರಾಟ, ವ್ಯಾಪಾರ ಮತ್ತು ಚಿಕ್ಕ ಹೂಡಿಕೆಗಳಲ್ಲಿ ಲಾಭದ ಸಾಧ್ಯತೆ ಇದೆ. ಆದರೆ ದೊಡ್ಡ ಹೂಡಿಕೆಗಳು ಅಥವಾ ಸಾಲದ ವ್ಯವಹಾರಗಳಲ್ಲಿ ತುರ್ತು ನಿರ್ಧಾರಗಳನ್ನು ತಪ್ಪಿಸುವುದು ಉತ್ತಮ. ಹಣಕಾಸಿನಲ್ಲಿ ಹಿರಿಯರ ಸಲಹೆಯನ್ನು ಪಾಲಿಸಿದರೆ ಸುರಕ್ಷಿತವಾಗಿರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಿಥುನ ರಾಶಿಯವರು ಸಾಮಾನ್ಯವಾಗಿ ಚಟುವಟಿಕೆ ಪ್ರಿಯರು. ಇಂದು ಹೆಚ್ಚು ಸಂಚಾರ, ಹೆಚ್ಚು ಮಾತುಕತೆಗಳಿಂದ ದೈಹಿಕ ದಣಿವು ಉಂಟಾಗಬಹುದು. ತಲೆನೋವು, ಕಂಠ ಸಂಬಂಧಿತ ತೊಂದರೆ ಅಥವಾ ಉಸಿರಾಟ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಅತಿಯಾದ ಚಿಂತನೆ, ಗೊಂದಲದಿಂದ ನಿದ್ರಾಭಾವ ಉಂಟಾಗಬಹುದು. ಬೆಳಗಿನ ವ್ಯಾಯಾಮ, ಯೋಗ, ಪ್ರಾಣಾಯಾಮ ಮಾಡುವುದು ಉತ್ತಮ. ಹಣ್ಣು, ಹಸಿರು ತರಕಾರಿ ಹಾಗೂ ದ್ರವಾಹಾರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂವಹನ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದು ನಿಮ್ಮ ಮಾತಿನ ಶೈಲಿಯಿಂದ ಮನೆಯಲ್ಲಿ ನೆಮ್ಮದಿ ತರಬಹುದು. ಆದರೆ ಕೋಪ ಅಥವಾ ತುರ್ತು ಮಾತುಗಳಿಂದ ವಾಗ್ವಾದ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವಚನ ಅತ್ಯಂತ ಅಗತ್ಯ. ವಿವಾಹಿತರ ಜೀವನದಲ್ಲಿ ಪತಿ ಪತ್ನಿಯೊಂದಿಗೆ ಆತ್ಮೀಯ ಮಾತುಕತೆ, ಭವಿಷ್ಯದ ಯೋಜನೆಗಳು ಚರ್ಚೆಯಾಗಬಹುದು. ಅವಿವಾಹಿತರ ಜೀವನದಲ್ಲಿ ಹೊಸ ಪರಿಚಯ, ಸ್ನೇಹಿತರಿಂದ ಸಂಬಂಧಗಳ ಪ್ರಾರಂಭ ಸಾಧ್ಯ. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನಸ್ಸಿನಲ್ಲಿ ನೆಮ್ಮದಿ ಹಾಗೂ ಶಾಂತಿ ದೊರೆಯುತ್ತದೆ. ಮಕ್ಕಳ ಶಿಕ್ಷಣ ಹಾಗೂ ಅವರ ಪ್ರಗತಿಯ ವಿಚಾರದಲ್ಲಿ ಸಂತೋಷದ ಸುದ್ದಿ ಕೇಳಬಹುದು. ವೀಕ್ಷಕರೇ, ನೀವು ಶುಕ್ರವಾರದ ಶುಕ್ರ ಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ದೇವಿ ಲಕ್ಷ್ಮಿಗೆ ಹಾಲು, ಸಕ್ಕರೆ ಅಥವಾ ಬಿಳಿ ಹೂವಿನ ಅರ್ಪಣೆ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಆರ್ಥಿಕ ಸ್ಥಿರತೆ ಹಾಗೂ ಮನಃಶಾಂತಿ ದೊರೆಯುತ್ತದೆ. ಶುಕ್ರವಾರದಂದು ಗೋಪಾಲಕೃಷ್ಣನಿಗೆ ತುಪ್ಪ, ಬೆಲ್ಲ ಅಥವಾ ಬೆಣ್ಣೆ ಅರ್ಪಿಸುವುದು ಫಲಕಾರಿಯಾಗುತ್ತದೆ. ಬಡವರಿಗೆ ಸಿಹಿ ಆಹಾರ ದಾನ ಮಾಡಿದರೆ ಶುಭ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಮಿಥುನ ರಾಶಿಯವರ ಶಕ್ತಿ, ಚಟುವಟಿಕೆ ಹಾಗೂ ಚಾತುರ್ಯವನ್ನು ಪ್ರತಿನಿಧಿಸುತ್ತದೆ. ಇದು ಬುದ್ಧಿವಂತಿಕೆಯ ಸಂಕೇತವಾಗಿದ್ದು ನಿಮ್ಮ ಜೀವನದಲ್ಲಿ ಚೈತನ್ಯವನ್ನು ತುಂಬುತ್ತದೆ. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣವು ಬೆಳವಣಿಗೆ, ಚೇತನ ಹಾಗೂ ಸಮತೋಲನದ ಸಂಕೇತವಾಗಿದೆ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ಹಣ್ಣು ತರಕಾರಿಗಳ ಸೇವನೆ ಆರೋಗ್ಯಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಕೈಗೊಂಡ ಕಾರ್ಯಗಳು, ವ್ಯಾಪಾರ, ಹಣಕಾಸು ಮತ್ತು ಕುಟುಂಬ ಸಂಬಂಧಿತ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಶುಕ್ರವಾರದ ದಿನ ನಿಮ್ಮ ಮನಸ್ಸು ಸಂವೇದನಾಶೀಲವಾಗಿದ್ದು ಭಾವನಾತ್ಮಕ ಚಿಂತನೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವ ದಿನವಾಗಿದೆ. ಚಂದ್ರನ ಪ್ರಭಾವದಿಂದ ಭಾವನೆಗಳು ಏರಿಳಿತಗೊಳ್ಳುವ ಸಂಭವವಿದೆ. ಆದರೆ ನಿಮ್ಮ ಮನಸ್ಸಿನ ದಯೆ, ಕರುಣೆ, ಪ್ರೀತಿಯ ಮನೋಭಾವವು ಸುತ್ತಲಿನವರ ಹೃದಯ ಗೆಲ್ಲಬಲ್ಲದು. ಇಂದು ನೀವು ಕುಟುಂಬ, ಮನೆ ಮಂದಿ ಹಾಗೂ ಆಪ್ತರ ವಿಚಾರಗಳಲ್ಲಿ ಹೆಚ್ಚು ಗಮನ ಹರಿಸುವಿರಿ. ಈ ದಿನ ಮನೆಯಲ್ಲಿ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು, ಗೃಹ ಸೌಕರ್ಯ ಸುಧಾರಣೆ ಮಾಡಲು, ಮನೆಯ ಹಿರಿಯರ ಸಲಹೆ ಪಡೆಯಲು ಸೂಕ್ತ ಸಮಯವಾಗಿದೆ. ಕೆಲವರಿಗೆ ಆಸ್ತಿ ಸಂಬಂಧಿತ ವಿಚಾರಗಳು ಚರ್ಚೆಗೆ ಬರಬಹುದು. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಾದರೂ ಕೆಲವರಿಗೆ ಅತಿಯಾದ ಭಾವನಾತ್ಮಕತೆ ಸಮಸ್ಯೆ ತರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಶಾಂತಿ, ತಾಳ್ಮೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಹಿರಿಯರೊಂದಿಗೆ ಚರ್ಚೆಗಳಲ್ಲಿ ಗೌರವ ಹಾಗೂ ಶ್ರದ್ಧೆಯಿಂದ ನಡೆದುಕೊಳ್ಳಬೇಕು. ಕೆಲವರಿಗೆ ತಮ್ಮ ಪರಿಶ್ರಮಕ್ಕಾಗಿ ಮೆಚ್ಚುಗೆ ಸಿಗುತ್ತದೆ. ಕೆಲಸದಲ್ಲಿ ದಿಟ್ಟ ನಿರ್ಧಾರಕ್ಕಿಂತ ಸಮನ್ವಯ ಹಾಗೂ ಸಹಕಾರ ಮುಖ್ಯ. ಹೊಸ ಪ್ರಾಜೆಕ್ಟುಗಳಲ್ಲಿ ಪಾಲ್ಗೊಳ್ಳುವ ಅವಕಾಶಗಳು ಬರುತ್ತವೆ. ವಿಶೇಷವಾಗಿ ತಂಡದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಇಂದಿನ ದಿನ ಹೆಚ್ಚು ಅನುಕೂಲಕರ. ಸಹೋದ್ಯೋಗಿಗಳೊಂದಿಗೆ ಸ್ನೇಹಪೂರ್ಣ ವರ್ತನೆ ಉತ್ತಮ ಫಲ ನೀಡುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯವಹಾರಿಕ ಪ್ರಗತಿ ನಿಧಾನವಾಗಿರಬಹುದು, ಆದರೆ ಕುಟುಂಬ ವ್ಯವಹಾರಗಳಲ್ಲಿ ಬೆಳವಣಿಗೆ ಕಾಣಬಹುದು. ಹೊಸ ಪಾಲುದಾರಿಕೆಗಳ ಕುರಿತು ಯೋಚಿಸುವವರು ಎಲ್ಲಾ ಅಂಶಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ಕೆಲವು ಅಪ್ರತೀಕ್ಷಿತ ಖರ್ಚುಗಳು ಮನೆಯಲ್ಲಿ ಅಥವಾ ಆರೋಗ್ಯ ಸಂಬಂಧಿತವಾಗಿ ಉಂಟಾಗಬಹುದು. ಆದ್ದರಿಂದ ಹಣದ ವ್ಯವಹಾರದಲ್ಲಿ ನಿಯಂತ್ರಣ ಅವಶ್ಯ. ಹಿಂದಿನ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯುವ ಸೂಚನೆ ಇದೆ. ಆದರೆ ಆಸ್ತಿ ಅಥವಾ ಭೂಮಿ ಸಂಬಂಧಿತ ವಿಚಾರಗಳಲ್ಲಿ ಇಂದು ತುರ್ತು ನಿರ್ಧಾರ ತೆಗೆದುಕೊಳ್ಳಬಾರದು. ಸಾಲ ಅಥವಾ ಕ್ರೆಡಿಟ್ ವ್ಯವಹಾರಗಳಲ್ಲಿ ತಾಳ್ಮೆ ಅಗತ್ಯ. ಹಿರಿಯರ ಸಲಹೆಯನ್ನು ಪಾಲಿಸಿದರೆ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ವ್ಯಾಪಾರಿಗಳಿಗೆ ಇಂದು ಸಣ್ಣ ಮಟ್ಟಿನ ಲಾಭ ಕಂಡುಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಭಾವನಾತ್ಮಕ ಒತ್ತಡದಿಂದಾಗಿ ಶಕ್ತಿಹೀನತೆ ಕಾಣಬಹುದು. ವಿಶೇಷವಾಗಿ ಜಠರ ಸಮಸ್ಯೆಗಳು, ಹೊಟ್ಟೆ ನೋವು, ಜೀರ್ಣಕ್ರಿಯೆ ಅಸಮಾಧಾನ ಉಂಟಾಗಬಹುದು. ಆಹಾರದಲ್ಲಿ ನಿಯಮ ಪಾಲಿಸಬೇಕು. ತಲೆನೋವು, ನಿದ್ರಾಹೀನತೆ ಸಮಸ್ಯೆ ಕಾಣಬಹುದಾದ ಕಾರಣ ವಿಶ್ರಾಂತಿಗೆ ಆದ್ಯತೆ ನೀಡುವುದು ಉತ್ತಮ. ನೀರಿನ ಅಲ್ಪತೆ ತಪ್ಪಿಸಲು ಸಾಕಷ್ಟು ನೀರು ಕುಡಿಯಿರಿ. ಧ್ಯಾನ, ಪ್ರಾಣಾಯಾಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಪ್ರೀತಿ, ಆತ್ಮೀಯತೆ ಹೆಚ್ಚುತ್ತದೆ. ಪತಿ ಪತ್ನಿಯೊಂದಿಗೆ ಸ್ನೇಹಪೂರ್ಣ ಸಂವಾದ, ಮಕ್ಕಳೊಂದಿಗೆ ಸಂತೋಷದ ಕ್ಷಣಗಳು ಇಂದು ಮನೆಯಲ್ಲಿ ಹರ್ಷೋದ್ಗಾರ ತರಬಹುದು. ಆದರೆ ಕೆಲವರಿಗೆ ಹಿರಿಯರೊಂದಿಗೆ ಅಭಿಪ್ರಾಯ ಭಿನ್ನತೆ ಉಂಟಾಗುವ ಸಾಧ್ಯತೆ ಇದೆ. ಶಾಂತ, ಗೌರವಪೂರ್ಣವಾಗಿ ಮಾತನಾಡಿದರೆ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಅವಿವಾಹಿತರಿಗಾಗಿ ಇಂದು ಹೊಸ ಪರಿಚಯಗಳು, ಸಂಬಂಧಗಳು ಹುಟ್ಟುವ ಸಂಭವವಿದೆ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೀಕ್ಷಕರೇ, ನೀವು ಶುಕ್ರವಾರದ ಶುಕ್ರ ಮತ್ತು ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ದೇವಿ ಪಾರ್ವತಿ ಅಥವಾ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸುವುದು ಶುಭ. ಬಿಳಿ ಹೂವಿನ ಮಾಲೆ ಅರ್ಪಿಸಿ ಹಾಲಿನ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲು, ಅಕ್ಕಿ ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ನೀರಿನ ಮೂಲದ ಹತ್ತಿರ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇದು ಸಮನ್ವಯ, ಶಾಂತಿ, ಭಾವನಾತ್ಮಕ ಬಲವನ್ನು ತರುತ್ತದೆ. ಈ ಸಂಖ್ಯೆಯ ಶಕ್ತಿಯಿಂದ ಕುಟುಂಬ ಜೀವನದಲ್ಲಿ ನೆಮ್ಮದಿ ಬರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶುದ್ಧತೆ, ನೆಮ್ಮದಿ ಮತ್ತು ಶಾಂತಿಯ ಸಂಕೇತವಾಗಿದೆ. ಬಿಳಿ ಬಣ್ಣದ ಉಡುಗೆ, ಹಾಸಿಗೆ ಅಥವಾ ಹೂವು ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಪ್ರಾರಂಭಿಸುವ ಕೆಲಸಗಳು, ಕುಟುಂಬ ನಿರ್ಧಾರಗಳು ಹಾಗೂ ಆರ್ಥಿಕ ವ್ಯವಹಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಉತ್ಸಾಹ,
ಆತ್ಮವಿಶ್ವಾಸ ಹಾಗೂ ಆಕರ್ಷಕ ವ್ಯಕ್ತಿತ್ವದಿಂದ ದಿನವನ್ನು ಆರಂಭಿಸುತ್ತಾರೆ. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತು ನಡೆನುಡಿಗಳು ಸೌಂದರ್ಯಪೂರ್ಣವಾಗಿ ಕಾಣುತ್ತವೆ. ಜನರೊಂದಿಗೆ ಹೊಂದಾಣಿಕೆ, ಸ್ನೇಹ ಹಾಗೂ ಒಡನಾಡಿಗಳ ಸಹಕಾರ ಹೆಚ್ಚಾಗುವ ದಿನವಾಗಿದೆ. ಹೊಸ ಆಲೋಚನೆಗಳು, ಕಲಾತ್ಮಕ ಚಟುವಟಿಕೆಗಳು, ಸಾಂಸ್ಕೃತಿಕ ಅಥವಾ ಸೃಜನಶೀಲ ಕಾರ್ಯಗಳಲ್ಲಿ ತೊಡಗಲು ಇದು ಸೂಕ್ತ ಸಮಯ. ನಿಮ್ಮ ಸ್ವಾಭಿಮಾನ ಹಾಗೂ ನಾಯಕತ್ವ ಗುಣಗಳು ಇಂದು ಹೆಚ್ಚು ಪ್ರಭಾವ ಬೀರುತ್ತವೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಪ್ರಾಮುಖ್ಯತೆ ಸಿಗುತ್ತದೆ. ಹಳೆಯ ಸ್ನೇಹಿತರಿಂದ ಸಂಪರ್ಕ, ಹೊಸ ಅವಕಾಶಗಳ ಸೂಚನೆ ಇರುತ್ತದೆ. ತೀರ್ಮಾನಗಳನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಯೋಗ್ಯವಾಗಿ ಪರಿಶೀಲಿಸಿ ಮುಂದೆ ಹೋಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ನಿಮ್ಮ ನಾಯಕತ್ವ, ನಿರ್ಧಾರ ಸಾಮರ್ಥ್ಯವು ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಕಡೆ ಬೀಳುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಸಂದರ್ಶನಗಳಲ್ಲಿ ತಮಗೆ ಬೇಕಾದ ಫಲವನ್ನು ಪಡೆಯಬಹುದು. ಕಲಾತ್ಮಕ ವೃತ್ತಿ, ಮಾಧ್ಯಮ, ಕಾನೂನು, ಶಿಕ್ಷಣ ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಹೆಚ್ಚು ಅನುಕೂಲಕರ ದಿನ. ವ್ಯಾಪಾರಸ್ಥರಿಗೆ ಇಂದು ಹೊಸ ಗ್ರಾಹಕರ ಸಂಪರ್ಕ, ಹೊಸ ಆರ್ಡರ್ಗಳು ದೊರೆಯುವ ಅವಕಾಶ ಇದೆ. ಪಾಲುದಾರಿಕೆಯಲ್ಲಿ ಜಾಗ್ರತೆ ಅಗತ್ಯ. ಲಾಭ ನಷ್ಟದ ಅಂಶಗಳನ್ನು ಸಮನಾಗಿ ಪರಿಶೀಲಿಸಿ ಮುಂದೆ ಹೋಗಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಉತ್ತಮ ಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ವಾಪಸ್ಸು ಬರಬಹುದಾದ ಯೋಗವಿದೆ. ಕಲಾತ್ಮಕ ಹಾಗೂ ಅಲಂಕಾರ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭವಿದೆ. ಆದರೆ ಐಶ್ವರ್ಯ ಪ್ರದರ್ಶನ, ಅತಿಯಾದ ಖರ್ಚಿಗೆ ನಿಯಂತ್ರಣ ಅಗತ್ಯ. ಆಭರಣ, ಉಡುಪು, ಅಲಂಕಾರ ಸಾಮಗ್ರಿಗಳ ಖರೀದಿ ಮಾಡಲು ಮನಸ್ಸು ತೋರುತ್ತದೆ. ಮಿತವ್ಯಯದಿಂದ ನಡೆದರೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಹೊಸ ಹೂಡಿಕೆ ಮಾಡಬೇಕೆಂದರೆ ಹಿರಿಯರ ಸಲಹೆಯನ್ನು ಪಡೆದು ಮುಂದೆ ಹೋಗುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಚೈತನ್ಯ ಮತ್ತು ಉತ್ಸಾಹ ಇರುತ್ತದೆ. ಆದರೆ ತಾಪಮಾನ ಬದಲಾವಣೆ, ಆಹಾರದ ಅವ್ಯವಸ್ಥೆಯಿಂದ ಸಣ್ಣ ಅಸ್ವಸ್ಥತೆ ಉಂಟಾಗಬಹುದು. ಗಂಟಲು ನೋವು, ಶೀತ, ತಲೆನೋವು ತೊಂದರೆ ನೀಡಬಹುದು. ಮನಸ್ಸಿನಲ್ಲಿ ಚಂಚಲತೆ ಹೆಚ್ಚಾಗಬಹುದು. ಯೋಗ, ಧ್ಯಾನ, ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಶಾಂತಿ ದೊರೆಯುತ್ತದೆ. ಹೆಚ್ಚು ಸಿಹಿ ಆಹಾರ ಸೇವನೆ ತಪ್ಪಿಸಿ ಶುದ್ಧ ನೀರು ಹೆಚ್ಚು ಕುಡಿಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಬಂಧುಗಳು, ಸ್ನೇಹಿತರ ಭೇಟಿ ಸಂತೋಷವನ್ನು ತರಬಹುದು. ಪತ್ನಿ, ಪತಿಯೊಂದಿಗೆ ಪ್ರೀತಿ, ಸಹಕಾರ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರಿಂದ ಸಹಾಯ, ಪ್ರೋತ್ಸಾಹ ದೊರೆಯುತ್ತದೆ. ವಿವಾಹಿತರ ಜೀವನದಲ್ಲಿ ಆತ್ಮೀಯತೆ ಹೆಚ್ಚುವ ದಿನ. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಸಂಗಾತಿಯಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಗಬಹುದು. ಮಕ್ಕಳ ಪ್ರಗತಿಯಲ್ಲಿ ಸಂತೋಷ ಉಂಟಾಗುತ್ತದೆ. ಮನೆಗೆ ಅತಿಥಿಗಳ ಆಗಮನದಿಂದ ಚೈತನ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರಗ್ರಹನ ಪ್ರಭಾವದಿಂದ ಆಧ್ಯಾತ್ಮಿಕತೆಯಲ್ಲಿ ತೊಡಗುವುದು ಉತ್ತಮ. ದೇವಿ ಲಕ್ಷ್ಮಿ ಅಥವಾ ದುರ್ದರ್ಶಿನಿ ದೇವಿಯ ಆರಾಧನೆ ಮಾಡುವುದು ಶುಭ ಫಲ ನೀಡುತ್ತದೆ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಆರ್ಥಿಕ ಸುಧಾರಣೆ, ಮನಃಶಾಂತಿ ತರುತ್ತದೆ. ಶುಕ್ರವಾರದಂದು ಬಿಳಿ ಹೂವು, ಬಿಳಿ ಬಟ್ಟೆ, ಸಿಹಿ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸಿ. ಕರುಣೆಯಿಂದ ಬಡವರಿಗೆ ಅನ್ನ, ಬಟ್ಟೆ ದಾನ ಮಾಡಿದರೆ ಶುಕ್ರದೋಷ ಶಮನವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರನ ಪ್ರಭಾವದ ಸಂಕೇತ. ಸೌಂದರ್ಯ, ಐಶ್ವರ್ಯ ಮತ್ತು ಪ್ರೀತಿ ತುಂಬಿದ ಸಂಖ್ಯೆ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮಲ್ಲಿ ಆಕರ್ಷಣೆ, ಧೈರ್ಯ ಮತ್ತು ಸೃಜನಶೀಲತೆ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಶುದ್ಧತೆ ಹಾಗೂ ಸಮತೋಲನ ತರುತ್ತದೆ. ಬಿಳಿ ಬಣ್ಣದ ಉಡುಪು ಧರಿಸುವುದು ಅಥವಾ ಬಿಳಿ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 1:15. ಈ ಸಮಯದಲ್ಲಿ ಯಾವುದೇ ಮಹತ್ವದ ಕೆಲಸಗಳು, ಒಪ್ಪಂದಗಳು, ಹಣಕಾಸು ವ್ಯವಹಾರಗಳು ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ಬುದ್ಧಿ, ಪರಿಶೀಲನಾ ಶಕ್ತಿ ಹಾಗೂ ನಿಖರತೆಯಿಂದ ದಿನವನ್ನು ಸಾಗಿಸುತ್ತಾರೆ. ನಿಮ್ಮ ಒಳಗುಣಗಳಾದ ಶಿಸ್ತಿನ ನಡೆ, ಹೊಣೆಗಾರಿಕೆಯ ಮನೋಭಾವ ಹಾಗೂ ವ್ಯವಹಾರಿಕ ಬುದ್ಧಿ ಇಂದು ನಿಮಗೆ ಸಹಾಯಕವಾಗುತ್ತದೆ. ಶುಕ್ರವಾರದ ಶುಕ್ರಗ್ರಹನ ಪ್ರಭಾವದಿಂದ ಮನಸ್ಸಿನಲ್ಲಿ ಸೃಜನಶೀಲ ಆಲೋಚನೆಗಳು ಮೂಡುತ್ತವೆ. ಕೆಲಸಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದಿಕೊಳ್ಳುವ ಸ್ವಭಾವದಿಂದ ಇತರರ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಹೊಸ ಯೋಜನೆಗಳನ್ನು ರೂಪಿಸಲು, ಭವಿಷ್ಯದ ಕಾರ್ಯತಂತ್ರವನ್ನು ರೂಪಿಸಲು ಇದು ಸೂಕ್ತ ದಿನ.
ವಾಸ್ತವಿಕ ದೃಷ್ಟಿಕೋನ ಹಾಗೂ ಪರಿಶೀಲನೆಯ ಮನೋಭಾವದಿಂದ ತೆಗೆದುಕೊಳ್ಳುವ ತೀರ್ಮಾನಗಳು ಮುಂದಿನ ದಿನಗಳಲ್ಲಿ ಉತ್ತಮ ಫಲ ನೀಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಖರತೆ, ಪರಿಶ್ರಮ ಹಾಗೂ ಹೊಣೆಗಾರಿಕೆಯ ನಡೆ ಮುಖ್ಯ. ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಮೇಲೆ ತೃಪ್ತಿ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಹೊಸ ಹೊಣೆಗಾರಿಕೆಗಳು ನಿಮ್ಮ ಕೈಗೆ ಬಂದುಕೊಳ್ಳಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕರಿಸಿ ನಡೆಯುವುದರಿಂದ ಕೆಲಸದಲ್ಲಿ ಪ್ರಗತಿ ಸಾಧ್ಯ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ, ಪ್ರಸ್ತಾವನೆಗಳಲ್ಲಿ ತಮ್ಮ ಜ್ಞಾನ, ಸಮರ್ಥತೆ ತೋರಿಸಲು ಅವಕಾಶ ಸಿಗಬಹುದು. ತಂತ್ರಜ್ಞಾನ, ಸಂಶೋಧನೆ, ವೈದ್ಯಕೀಯ, ಶಿಕ್ಷಣ ಹಾಗೂ ಹಣಕಾಸು ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಫಲಪ್ರದ ದಿನ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಹಣಕಾಸು ಲೆಕ್ಕಾಚಾರ, ಹೊಸ ಒಪ್ಪಂದಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಜಾಗೃತೆ ಅಗತ್ಯ. ಹೊಸ ಪಾಲುದಾರಿಕೆಗಳಿಗೆ ಕೈ ಹಾಕುವುದಕ್ಕೂ ಮೊದಲು ಎಲ್ಲ ಅಂಶಗಳನ್ನು ಸೂಕ್ತವಾಗಿ ಪರಿಶೀಲಿಸಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಮತ್ತು ನಿಯಂತ್ರಣ ಅತ್ಯಗತ್ಯ. ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಒಳಿತು. ಹಳೆಯ ಬಾಕಿಗಳು ವಾಪಸು ಬರುವ ಸೂಚನೆ ಇದೆ. ಹೂಡಿಕೆಗಳಲ್ಲಿ ಜಾಗೃತೆ ಅಗತ್ಯ. ವಿಶೇಷವಾಗಿ ಭೂಮಿ, ಆಸ್ತಿ ಅಥವಾ ದೀರ್ಘಕಾಲಿಕ ಹೂಡಿಕೆಗಳಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳುವುದು ಒಳಿತು. ಆದಾಯದಲ್ಲಿ ಸ್ಥಿರತೆ ಕಂಡುಬರುತ್ತದೆ, ಆದರೆ ಕುಟುಂಬ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಖರ್ಚುಗಳು ಎದುರಾಗಬಹುದು. ಲಾಭದಾಯಕ ವ್ಯವಹಾರಕ್ಕಾಗಿ ಹಿರಿಯರ ಸಲಹೆ ಅತ್ಯಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೈಹಿಕವಾಗಿ ಸಾಮಾನ್ಯ ಉತ್ಸಾಹ ಇರುತ್ತದೆ, ಆದರೆ ಅಜೀರ್ಣ, ಹೊಟ್ಟೆ ನೋವು ಅಥವಾ ಶೀತ ಜ್ವರದಂತಹ ಸಣ್ಣ ಅಸ್ವಸ್ಥತೆ ಕಾಡಬಹುದು. ಆಹಾರ ನಿಯಮ ಪಾಲಿಸುವುದು ಮುಖ್ಯ. ಹೆಚ್ಚು ಸಮಯ ಕುಳಿತಿರುವವರು ಬೆನ್ನು ಹಾಗೂ ಕುತ್ತಿಗೆ ನೋವಿಗೆ ಒಳಗಾಗಬಹುದು. ಯೋಗ, ಹಗುರವಾದ ವ್ಯಾಯಾಮ ಹಾಗೂ ತಾಜಾ ಆಹಾರ ಸೇವನೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಮನಸ್ಸಿನಲ್ಲಿ ಚಿಂತೆ, ಅತಿಯಾದ ವಿಶ್ಲೇಷಣೆ ಮನಃಶಾಂತಿಯನ್ನು ಕದಡುವ ಸಾಧ್ಯತೆ ಇದೆ. ಧ್ಯಾನ, ಪ್ರಾರ್ಥನೆ, ಸಂಗೀತದಲ್ಲಿ ಮನಸ್ಸು ತೊಡಗಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಹಕಾರ, ಸಮತೋಲನ ಅಗತ್ಯ. ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ಚರ್ಚೆಗಳು ಸಂಭವಿಸಬಹುದು, ಆದರೆ ಪರಸ್ಪರ ಗೌರವದಿಂದ ಅವನ್ನು ನಯಗೊಳಿಸಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ದಿನ. ಹಿರಿಯರ ಮಾತು ಕೇಳುವುದರಿಂದ ಆಶೀರ್ವಾದ ದೊರೆಯುತ್ತದೆ. ಮನೆಗೆ ಅತಿಥಿಗಳ ಆಗಮನ ಸಾಧ್ಯತೆ ಇದೆ. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಇಂದು ಸ್ಪಷ್ಟತೆ ಹಾಗೂ ಆತ್ಮೀಯತೆ ಹೆಚ್ಚಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರ ಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ದೇವಿ ಲಕ್ಷ್ಮಿ ಅಥವಾ ವಿಸರ್ಜನೆ ರೂಪಿಣಿ ದೇವಿಯ ಆರಾಧನೆ ಮಾಡುವುದು ಅತ್ಯುತ್ತಮ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಧನಲಾಭ, ಮನಃಶಾಂತಿ ಹಾಗೂ ಕುಟುಂಬದ ಸುಖವನ್ನು ತರುತ್ತದೆ. ಶುಕ್ರವಾರದಂದು ಬಿಳಿ ಹೂವು, ಬಿಳಿ ಬಟ್ಟೆ, ಸಿಹಿ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸಿ. ಬಡವರಿಗೆ ಅನ್ನ, ಬಟ್ಟೆ, ಸಿಹಿ ಪದಾರ್ಥ ದಾನ ಮಾಡಿದರೆ ಶುಕ್ರದೋಷ ಶಮನವಾಗುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ವಿಶ್ಲೇಷಣೆ ಹಾಗೂ ಚುರುಕುತನದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮಲ್ಲಿ ತೀಕ್ಷ್ಣ ಬುದ್ಧಿ, ಚಾಣಾಕ್ಷತನ ಹಾಗೂ ನಿರ್ಧಾರ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮಗೆ ಸಮತೋಲನ, ಆರೋಗ್ಯ ಹಾಗೂ ತಾಜಾತನ ತರುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಕೈಗೊಂಡ ಕೆಲಸಗಳು, ಹಣಕಾಸು ನಿರ್ಧಾರಗಳು ಹಾಗೂ ಕುಟುಂಬ ಸಂಬಂಧಿತ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಸೌಂದರ್ಯ, ಶಾಂತಿ ಮತ್ತು ಮಮತೆಯಿಂದ ದಿನವನ್ನು ಕಳೆಯುತ್ತಾರೆ. ಶುಕ್ರವಾರದ ಶುಕ್ರನ ಪ್ರಭಾವವು ನಿಮ್ಮ ವ್ಯಕ್ತಿತ್ವದಲ್ಲಿ ಮನಮೋಹಕ ಶಕ್ತಿ, ಆಕರ್ಷಣೆ ಮತ್ತು ಸಾಮಾಜಿಕ ಹೊಂದಾಣಿಕೆಯನ್ನು ಹೆಚ್ಚಿಸುತ್ತದೆ. ಜನರೊಂದಿಗೆ ಹೊಂದಾಣಿಕೆ ಸುಲಭವಾಗುತ್ತದೆ. ನಿಮ್ಮ ಮಾತಿಗೆ ಜನರು ಸ್ಪಂದಿಸುವರು. ಹೊಸ ಸ್ನೇಹಗಳು, ಹೊಸ ಪರಿಚಯಗಳು ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಲು ಇಂದಿನ ದಿನ ಅತ್ಯಂತ ಅನುಕೂಲಕರ. ಕಲಾತ್ಮಕ ಚಟುವಟಿಕೆಗಳು, ಅಲಂಕಾರ, ವಾಸ್ತು, ಸಂಗೀತ, ಸಾಹಿತ್ಯ ಇವುಗಳಲ್ಲಿ ನಿರತರಾಗಿರುವವರಿಗೆ ಉತ್ತಮ ಫಲ ದೊರೆಯುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸಮತೋಲನ ಇರಲಿ. ತಾಳ್ಮೆ ಇಲ್ಲದೆ ಮಾಡಿದ ಕ್ರಮಗೊಂದಲ ಉಂಟು ಮಾಡಬಹುದು. ಆದ್ದರಿಂದ ವಿವೇಕದಿಂದ ನಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹಿರಿಯರ ಮೆಚ್ಚುಗೆ, ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ನಿಮ್ಮ ರಾಜತಾಂತ್ರಿಕ ಗುಣ, ಮೃದು ಮಾತು ಹಾಗೂ ಸಮತೋಲನದ ನಿಲುವುಗಳಿಂದ ಕೆಲಸದಲ್ಲಿ ಯಶಸ್ಸು ಸಾಧಿಸಬಹುದು.
ವೃತ್ತಿ ಬದಲಾವಣೆ ಅಥವಾ ಹೊಸ ಯೋಜನೆಗಳಲ್ಲಿ ತೊಡಗಿರುವವರಿಗೆ ಇದು ಒಳ್ಳೆಯ ದಿನ. ಶಿಕ್ಷಣ, ಕಾನೂನು, ಬ್ಯಾಂಕಿಂಗ್, ಅಲಂಕಾರ, ಮಾಧ್ಯಮ ಮತ್ತು ಕಲಾ ಕ್ಷೇತ್ರದಲ್ಲಿ ಇರುವವರಿಗೆ ಅವಕಾಶಗಳು ಹೆಚ್ಚಾಗುವ ಸೂಚನೆ ಇದೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು, ಪಾಲುದಾರಿಕೆ ಮಾತುಕತೆಗಳಲ್ಲಿ ಪ್ರಗತಿ ಕಂಡುಬರುತ್ತದೆ. ಆದರೆ ಲಾಭ ನಷ್ಟದ ಅಂಶಗಳನ್ನು ಸಮತೋಲನದಿಂದ ಪರಿಶೀಲಿಸಿ ಮುಂದೆ ಹೋಗಿ. ದೊಡ್ಡ ಹೂಡಿಕೆಗಳಿಗೆ ಸ್ವಲ್ಪ ವಿಳಂಬ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಧ್ಯಮ ಮಟ್ಟದ ಲಾಭದ ಸೂಚನೆ ಇದೆ. ಹಳೆಯ ಸಾಲ ತೀರಿಸುವ ಅವಕಾಶ ಬರುತ್ತದೆ. ಕುಟುಂಬ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಆಭರಣ, ಸೌಂದರ್ಯ ವಸ್ತುಗಳು ಅಥವಾ ಮನೆ ಅಲಂಕಾರಕ್ಕಾಗಿ. ವ್ಯಾವಹಾರಿಕ ಚಟುವಟಿಕೆಗಳಿಂದ ಹಣದ ಆಗಮನ ಇದ್ದರೂ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹಣಕಾಸಿನಲ್ಲಿ ಮಿತವ್ಯಯ ಹಾಗೂ ನಿಯಂತ್ರಣ ಅಗತ್ಯ. ಹೊಸ ಹೂಡಿಕೆ ಮಾಡಲು ಹಿರಿಯರ ಸಲಹೆ ಪಡೆದು ಮುಂದುವರಿಯಿರಿ. ನ್ಯಾಯಾಂಗ ಸಂಬಂಧಿತ ವ್ಯವಹಾರಗಳಲ್ಲಿ ತೀರ್ಮಾನಗಳಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಶಕ್ತಿ ಇರುತ್ತದೆ. ಆದರೆ ಅತಿಯಾದ ಚಿಂತನೆ, ತಾಳ್ಮೆಯ ಕೊರತೆ, ನಿದ್ರಾಹೀನತೆ ಇವು ತೊಂದರೆ ಕೊಡಬಹುದು. ಆಹಾರದಲ್ಲಿ ಸಿಹಿ ಪದಾರ್ಥಗಳ ಅತಿಯಾಗುವುದು ಆರೋಗ್ಯಕ್ಕೆ ಹಾನಿ ಉಂಟು ಮಾಡಬಹುದು. ಮೂತ್ರಪಿಂಡ, ಚರ್ಮ, ಕಣ್ಣು ಹಾಗೂ ಗಂಟಲು ಸಂಬಂಧಿತ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ಶುದ್ಧ ನೀರು ಹೆಚ್ಚು ಸೇವಿಸಿ. ಯೋಗ, ಧ್ಯಾನದಿಂದ ಮನಸ್ಸಿನ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಪ್ರೀತಿ, ಸೌಹಾರ್ದತೆ ಹೆಚ್ಚಾಗುವ ದಿನ. ಪತಿ ಪತ್ನಿ ನಡುವಿನ ಆತ್ಮೀಯತೆ ಹೆಚ್ಚುತ್ತದೆ. ಮಕ್ಕಳ ಪ್ರಗತಿಯಲ್ಲಿ ಸಂತೋಷ ಉಂಟಾಗುತ್ತದೆ. ಕುಟುಂಬದ ಹಿರಿಯರಿಂದ ಆಶೀರ್ವಾದ ದೊರೆಯುತ್ತದೆ. ಸಂಬಂಧಗಳಲ್ಲಿ ಸಮತೋಲನದ ನಡೆ ಅಗತ್ಯ. ವಾಗ್ವಾದಗಳನ್ನು ತಪ್ಪಿಸಿ ಶಾಂತವಾಗಿ ನಡೆದುಕೊಂಡರೆ ಸಂತೋಷ ಹೆಚ್ಚುತ್ತದೆ. ಆತ್ಮೀಯರೊಂದಿಗೆ ಸೌಹಾರ್ದತೆಯಿಂದ ಮಾತುಕತೆ ನಡೆಸುವುದರಿಂದ ಸಂಬಂಧಗಳಲ್ಲಿ ಬಲ ಹೆಚ್ಚುತ್ತದೆ. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಸಂಗಾತಿಯಿಂದ ಸಿಹಿ ಮಾತು, ಒಳ್ಳೆಯ ಪ್ರತಿಕ್ರಿಯೆ ದೊರೆಯುತ್ತದೆ. ಇದು ಮನಸ್ಸಿಗೆ ಸಂತೋಷ ತರುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಹಾಗೂ ಶುಭ ಫಲ ಪಡೆಯಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಲಕ್ಷ್ಮೀ ದೇವಿಯ ಆರಾಧನೆ, ಶ್ವೇತಾರ್ಚನೆ, ಬಿಳಿ ಹೂವುಗಳು, ಬಿಳಿ ವಸ್ತ್ರಗಳನ್ನು ಅರ್ಪಿಸುವುದು ಶುಭ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಆರ್ಥಿಕ ಸುಧಾರಣೆ ಹಾಗೂ ಮನಃಶಾಂತಿ ನೀಡುತ್ತದೆ. ಬಡವರಿಗೆ ಅನ್ನದಾನ, ಬಟ್ಟೆ ದಾನ, ಸಿಹಿ ಪದಾರ್ಥ ವಿತರಣೆ ಮಾಡುವುದರಿಂದ ಶುಕ್ರನ ಪ್ರಭಾವ ಶ್ರೇಯಸ್ಕರವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರನ ಸಂಕೇತ. ಪ್ರೀತಿ, ಐಶ್ವರ್ಯ, ಸೌಂದರ್ಯ ಹಾಗೂ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನೀವು ಆಕರ್ಷಣೆ, ಕಲಾತ್ಮಕತೆ ಹಾಗೂ ಸಮನ್ವಯದಲ್ಲಿ ಶ್ರೇಷ್ಠರಾಗುತ್ತೀರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಶುದ್ಧತೆ ಹಾಗೂ ಸಮತೋಲನವನ್ನು ತರುತ್ತದೆ. ಬಿಳಿ ಬಣ್ಣದ ಉಡುಪು ಧರಿಸುವುದು ಅಥವಾ ಬಿಳಿ ಹೂವುಗಳಿಂದ ಪೂಜೆ ಮಾಡುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಆರಂಭಿಸುವ ಯಾವುದೇ ಕೆಲಸ, ಮಾತುಕತೆ, ಹಣಕಾಸು ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಾಳ್ಮೆ, ಆಳವಾದ ಚಿಂತನೆ ಹಾಗೂ ಆತ್ಮವಿಶ್ವಾಸದೊಂದಿಗೆ ತಮ್ಮ ದಿನವನ್ನು ಸಾಗಿಸುವ ಸಾಧ್ಯತೆ ಇದೆ. ಶುಕ್ರವಾರದ ಶುಕ್ರಗ್ರಹದ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಮೃದುವಾದ ಆಕರ್ಷಣೆ ಹಾಗೂ ಮೌನದಲ್ಲಿ ಇರುವ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮಾತು ಕಡಿಮೆ ಆದರೂ ಪರಿಣಾಮ ಹೆಚ್ಚು ಉಂಟು ಮಾಡುತ್ತದೆ. ಹಳೆಯ ಕಾರ್ಯಗಳಲ್ಲಿ ಮುನ್ನಡೆ ಸಾಧಿಸಲು ಇಂದು ಉತ್ತಮ ದಿನ. ಕೆಲವು ರಹಸ್ಯಗಳು ಅಥವಾ ಅಡಗಿದ ಸತ್ಯಗಳು ಬೆಳಕಿಗೆ ಬರಬಹುದು. ನಿಮ್ಮ ಒಳಗಣ ಶಕ್ತಿ, ಕೇಂದ್ರೀಕರಣ ಸಾಮರ್ಥ್ಯದಿಂದ ಸವಾಲುಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ. ಇಂದು ನಿಮ್ಮ ಗಂಭೀರ ಸ್ವಭಾವಕ್ಕೆ ಜನ ಮೆಚ್ಚುಗೆ ತೋರುತ್ತಾರೆ. ಹೊಸ ಸಂಬಂಧಗಳು, ಗುಪ್ತ ಸಹಕಾರಗಳು, ಅಪ್ರತೀಕ್ಷಿತ ಸಹಾಯ ನಿಮ್ಮ ಕಾರ್ಯ ಸಾಧನೆಯಲ್ಲಿ ನೆರವಾಗುತ್ತವೆ. ಯಾವುದೇ ವಿಷಯದಲ್ಲಿ ತುರ್ತು ತೀರ್ಮಾನಗಳನ್ನು ತಪ್ಪಿಸಿ ಸಂಪೂರ್ಣವಾಗಿ ಪರಿಶೀಲಿಸಿ ಮುಂದೆ ಹೋಗಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಶ್ರಮ, ತಾಳ್ಮೆ ಹಾಗೂ ಯೋಚನೆಗಳೊಂದಿಗೆ ಕಾರ್ಯನಿರ್ವಹಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಅಧಿಕಾರಿಗಳು ನಿಮ್ಮ ಕೆಲಸದ ಶಿಸ್ತು, ನಿಷ್ಠೆಯನ್ನು ಗುರುತಿಸಿ ಮೆಚ್ಚುಗೆ ತೋರುತ್ತಾರೆ. ಕೆಲವರಿಗೆ ಹೆಚ್ಚುವರಿ ಹೊಣೆಗಾರಿಕೆ ಅಥವಾ ಹೊಸ ಕಾರ್ಯನಿರ್ವಹಣೆ ಅವಕಾಶ ದೊರೆಯಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಹೊಸ ಅವಕಾಶ ಸಿಗುವ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಒತ್ತಡ, ಸ್ಪರ್ಧೆ ಇರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹಾಗೂ ಧೈರ್ಯವನ್ನು ತೋರಿಸಬೇಕು. ವ್ಯಾಪಾರದಲ್ಲಿ ಇಂದು ಹೊಸ ಒಪ್ಪಂದಗಳು
ಗುಪ್ತ ಚರ್ಚೆಗಳು ನಡೆಯುವ ಸಂಭವವಿದೆ. ಪಾಲುದಾರಿಕೆಯಲ್ಲಿ ಜಾಗ್ರತೆ ಅಗತ್ಯ. ವ್ಯವಹಾರಕ್ಕೆ ಸಂಬಂಧಿಸಿದ ಕಾನೂನು ದಾಖಲೆಗಳನ್ನು ಪರಿಶೀಲಿಸಿ ಮುಂದೆ ಹೋಗುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಎಚ್ಚರಿಕೆಯಿಂದ ನಡೆಯುವುದು ಮುಖ್ಯ. ಕೆಲವು ಅಪ್ರತೀಕ್ಷಿತ ಖರ್ಚುಗಳು ಉದಯಿಸಬಹುದು. ಕುಟುಂಬದ ಅಗತ್ಯಗಳು ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳಿಗೆ ಸಿದ್ಧರಾಗಿರಬೇಕು. ಆದರೆ ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವ ಅವಕಾಶ ಇದೆ. ಅಡಗಿದ ಹಣ, ಬಾಕಿ ವಸೂಲಿ, ವಿದೇಶ ಸಂಬಂಧಿತ ವ್ಯವಹಾರಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಲ್ಲ. ಬಂಡವಾಳ ವ್ಯವಹಾರಗಳಲ್ಲಿ ತಾಳ್ಮೆ ಮುಖ್ಯ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸನ್ನು ನಿರ್ವಹಿಸಿದರೆ ದೀರ್ಘಕಾಲದಲ್ಲಿ ಲಾಭ ದೊರೆಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಸ್ವಲ್ಪ ಏರುಪೇರುಗಳಿರಬಹುದು. ವಿಶೇಷವಾಗಿ ರಕ್ತದೊತ್ತಡ, ಶರೀರದ ಶೀತ ಬಿಸಿ ಸಮತೋಲನ, ಹೊಟ್ಟೆ ನೋವು ಅಥವಾ ಜೀರ್ಣಕ್ರಿಯೆ ತೊಂದರೆ ಕಾಣಿಸಬಹುದು. ಹೆಚ್ಚು ಉಪ್ಪು, ಎಣ್ಣೆ ಹಾಗೂ ಖಾರದ ಆಹಾರವನ್ನು ತಪ್ಪಿಸಬೇಕು. ಮನಸ್ಸಿನಲ್ಲಿ ಗೊಂದಲ, ಆತಂಕ ಅಥವಾ ಅತಿಯಾದ ಚಿಂತೆಗಳು ಒತ್ತಡವನ್ನು ತರಬಹುದು. ಧ್ಯಾನ, ಪ್ರಾಣಾಯಾಮ, ಮೌನ ಸಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅನಗತ್ಯವಾದ ವಿವಾದ, ಅತಿಯಾದ ಶ್ರಮ ತಪ್ಪಿಸಿ. ತಾಜಾ ಹಣ್ಣು, ನೀರು ಮತ್ತು ಸೌಮ್ಯ ಆಹಾರ ಸೇವಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸ್ವಲ್ಪ ಗಂಭೀರ ಚರ್ಚೆಗಳು ನಡೆಯಬಹುದು. ಹಿರಿಯರ ಸಲಹೆ, ಮಾರ್ಗದರ್ಶನವು ಮುಖ್ಯ. ಪತ್ನಿ ಪತಿಯೊಂದಿಗೆ ಸಮಾಲೋಚನೆ ಮಾಡಿ ತೆಗೆದುಕೊಂಡ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚುವ ಸಾಧ್ಯತೆ ಇದೆ. ಆದರೆ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಬಾರದು. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಸಂಗಾತಿಯೊಂದಿಗೆ ಚರ್ಚೆಯಲ್ಲಿ ನಿಜವಾದ ಭಾವನೆ ಹಂಚಿಕೊಂಡರೆ ನಂಬಿಕೆ ಬಲವಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಸೂಕ್ತ ದಿನ. ಮನೆಗೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳ ಪರಿಹಾರ ದೊರೆಯಬಹುದು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕವಾಗಿ ಶಕ್ತಿ ತುಂಬಿಕೊಳ್ಳುವುದು ಅತ್ಯಂತ ಅಗತ್ಯ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಕುಜಗ್ರಹದ ಪ್ರಭಾವದಲ್ಲಿರುವುದರಿಂದ ಹನುಮಾನ್ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿದರೆ ಉತ್ತಮ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶುಕ್ರವಾರದಂದು ಬಡವರಿಗೆ ಅನ್ನ ದಾನ, ಹಸಿರು ತರಕಾರಿ ದಾನ ಅಥವಾ ಕೆಂಪು ಹೂವಿನ ಅರ್ಪಣೆ ಮಾಡಿದರೆ ಕುಜದೋಷ ಶಮನವಾಗಿ ಫಲಪ್ರಾಪ್ತಿ ಉಂಟಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧೈರ್ಯ, ಶಕ್ತಿ ಹಾಗೂ ಕರ್ಮನಿಷ್ಠೆಯ ಪ್ರತೀಕ. ಇದು ನಿಮಗೆ ಸವಾಲುಗಳನ್ನು ಎದುರಿಸಲು ಧೈರ್ಯ ಮತ್ತು ಜಯ ಸಾಧಿಸಲು ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಉತ್ಸಾಹ, ಧೈರ್ಯ ಹಾಗೂ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಕೆಂಪು ಬಣ್ಣದ ಉಡುಪು ಧರಿಸುವುದು ಅಥವಾ ಕೆಂಪು ಹೂವನ್ನು ದೇವರಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಮಹತ್ವದ ಕಾರ್ಯಗಳು, ಹಣಕಾಸು ವ್ಯವಹಾರಗಳು ಅಥವಾ ಕುಟುಂಬ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಂಡರೆ ಯಶಸ್ಸು ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮವಿಶ್ವಾಸ, ಧೈರ್ಯ ಮತ್ತು ಜ್ಞಾನದಿಂದ ತಮ್ಮ ಕಾರ್ಯಗಳನ್ನು ಮುಂದುವರಿಸುತ್ತಾರೆ. ನಿಮ್ಮ ಸ್ವಭಾವದಲ್ಲಿರುವ ಆಶಾವಾದ ಹಾಗೂ ಉತ್ಸಾಹದಿಂದ ಸುತ್ತಲಿನವರ ಮನಗೆಲ್ಲುವಿರಿ. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ಬುದ್ಧಿವಂತ ನಿರ್ಧಾರಗಳು, ಕಲಾತ್ಮಕ ಚಿಂತನೆಗಳು ಮತ್ತು ಸಮತೋಲನದ ನಡೆ ನಿಮ್ಮ ಪಾಲಿಗೆ ಲಾಭ ತರುತ್ತವೆ. ಇಂದಿನ ದಿನವು ಹೊಸ ವಿಚಾರಗಳನ್ನು ಕಲಿಯಲು, ಪ್ರವಾಸ ಅಥವಾ ಯಾತ್ರೆಯ ಯೋಜನೆ ಮಾಡಲು, ಬುದ್ಧಿವಂತ ಸಲಹೆಗಳನ್ನು ಪಡೆಯಲು ಅನುಕೂಲಕರ. ಆಧ್ಯಾತ್ಮ, ಧರ್ಮ, ಅಧ್ಯಯನ ಹಾಗೂ ವಿದೇಶ ಸಂಬಂಧಿತ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಗುರಿಗಳನ್ನು ಸಾಧಿಸಲು ಇಂದು ತಾಳ್ಮೆ, ಶಿಸ್ತು ಹಾಗೂ ನಿಷ್ಠೆ ಅಗತ್ಯ. ಹೊಸ ಸ್ನೇಹಿತರು, ಹಿರಿಯರ ಆಶೀರ್ವಾದ, ಗುರುಜನರ ಮಾರ್ಗದರ್ಶನದಿಂದ ನಿಮ್ಮ ದಾರಿಯಲ್ಲಿ ಬೆಳಕು ಮೂಡುತ್ತದೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ನಡೆದುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಧನುರಾಶಿಯವರಿಗೆ ಉತ್ತೇಜನಕಾರಿ ಪರಿಸ್ಥಿತಿಗಳಿವೆ. ಮೇಲಾಧಿಕಾರಿಗಳ ಮೆಚ್ಚುಗೆ, ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ನಿಮ್ಮ ಚುರುಕಾದ ಕೆಲಸದ ಶೈಲಿ, ನಿರ್ಧಾರ ಸಾಮರ್ಥ್ಯ ಹಾಗೂ ಶ್ರಮವು ಉತ್ತಮ ಫಲಿತಾಂಶ ತರುತ್ತದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳು ಯಶಸ್ವಿಯಾಗಿ ಮುಕ್ತಾಯವಾಗಬಹುದು. ಶಿಕ್ಷಣ, ಕಾನೂನು, ಪ್ರವಾಸೋದ್ಯಮ, ಧಾರ್ಮಿಕ ಕ್ಷೇತ್ರ, ವಿದೇಶಿ ವೃತ್ತಿಗಳಲ್ಲಿ ಇರುವವರಿಗೆ ಇಂದು ಶುಭ ದಿನ. ವ್ಯಾಪಾರಿಗಳಿಗಾಗಿ ಹೊಸ ಒಪ್ಪಂದಗಳು, ದೂರದ ವ್ಯವಹಾರಗಳು, ಆನ್ಲೈನ್ ವಹಿವಾಟುಗಳಲ್ಲಿ ಲಾಭದ ಸೂಚನೆ ಇದೆ. ಪಾಲುದಾರಿಕೆಯಲ್ಲಿ ಪ್ರಾಮಾಣಿಕತೆ ಕಾಪಾಡಿ ನಡೆಯುವುದರಿಂದ ನಂಬಿಕೆ ಹೆಚ್ಚುತ್ತದೆ.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿಶ್ರ ಫಲಗಳಿವೆ. ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಿದವರು ಲಾಭ ಪಡೆಯುತ್ತಾರೆ. ಆದರೆ ಪ್ರವಾಸ, ಅಧ್ಯಯನ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಖರ್ಚು ಹೆಚ್ಚಾಗಬಹುದು. ಹೂಡಿಕೆಯಲ್ಲಿ ಹೊಸ ಅವಕಾಶಗಳ ಬಗ್ಗೆ ಆಲೋಚನೆ ಮಾಡಬಹುದು. ಆದರೆ ತಡ ಮಾಡದೆ ಸೂಕ್ತ ಸಲಹೆ ಪಡೆದು ಮುಂದೆ ಹೋಗಿ. ಆಭರಣ, ವಾಹನ, ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಮಿತವ್ಯಯದಿಂದ ನಡೆದುಕೊಂಡರೆ ಹಣಕಾಸಿನ ಸಮತೋಲನ ಉಳಿಯುತ್ತದೆ. ಸಾಲದ ವ್ಯವಹಾರಗಳಲ್ಲಿ ತಡ ಮಾಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಉತ್ತಮವಾಗಿದ್ದರೂ ಕೆಲವು ಸಣ್ಣ ಅಸ್ವಸ್ಥತೆಗಳು ಕಾಡಬಹುದು. ದೈಹಿಕ ಶ್ರಮದಿಂದ ಬೆನ್ನು ನೋವು, ಸ್ನಾಯು ನೋವು ಉಂಟಾಗುವ ಸಾಧ್ಯತೆ ಇದೆ. ಆಹಾರದಲ್ಲಿ ನಿಯಮ ಪಾಲಿಸದಿದ್ದರೆ ಅಜೀರ್ಣ, ಹೊಟ್ಟೆ ತೊಂದರೆ ಬರಬಹುದು. ಮನಸ್ಸಿನಲ್ಲಿ ಚಂಚಲತೆ, ಚಿಂತೆ ಹೆಚ್ಚಾಗಬಹುದು. ಧ್ಯಾನ, ಪ್ರಾಣಾಯಾಮ, ನಡಿಗೆ, ಯೋಗ ಇವುಗಳನ್ನು ಪಾಲಿಸಿದರೆ ಉತ್ತಮ. ನೀರು ಹೆಚ್ಚು ಕುಡಿಯುವುದು, ಹಣ್ಣು, ಹಸಿರು ತರಕಾರಿಗಳ ಸೇವನೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷ, ಸಮಾಧಾನ ಹೆಚ್ಚಾಗುವ ದಿನ. ಬಂಧು ಮಿತ್ರರ ಭೇಟಿ, ಆತ್ಮೀಯರೊಂದಿಗೆ ಸಂವಾದ ಸಾಧ್ಯ. ಪತ್ನಿ, ಪತಿಯೊಂದಿಗೆ ಪ್ರೀತಿ, ಸಹಕಾರ ಹೆಚ್ಚಾಗುತ್ತದೆ. ಮಕ್ಕಳ ಪ್ರಗತಿಯಲ್ಲಿ ಹೆಮ್ಮೆ, ಸಂತೋಷ ಉಂಟಾಗುತ್ತದೆ. ವಿವಾಹಿತರ ಜೀವನದಲ್ಲಿ ಆತ್ಮೀಯತೆ ಹೆಚ್ಚಾಗುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರು ಪರಸ್ಪರ ವಿಶ್ವಾಸ, ಒಡನಾಟವನ್ನು ವೃದ್ಧಿಸಿಕೊಳ್ಳುವಿರಿ. ಮನೆಗೆ ಅತಿಥಿಗಳ ಆಗಮನದಿಂದ ಚೈತನ್ಯ ಹೆಚ್ಚಾಗಬಹುದು. ಆದರೆ ಕೆಲವು ಸಣ್ಣ ಗೊಂದಲಗಳು, ಮಾತಿನ ಅಸಮಾಧಾನದಿಂದ ಉಂಟಾಗುವ ಸಾಧ್ಯತೆ ಇದೆ. ಮಿತವಚನ, ಸಹನೆ ಇವುಗಳಿಂದ ಸಮಸ್ಯೆ ನಿವಾರಣೆಯಾಗುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದಂದು ಆಧ್ಯಾತ್ಮಿಕತೆಯಲ್ಲಿ ತೊಡಗುವುದು ಅತ್ಯಂತ ಲಾಭದಾಯಕ. ವಿಷ್ಣು, ವಾಮನ ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ಶುಭ. ಧನು ರಾಶಿಯವರು ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡರೆ, ದಾನ ಮಾಡಿದರೆ ಪುಣ್ಯ ಫಲ ದೊರೆಯುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಃಶಾಂತಿ, ಭಕ್ತಿ ಹಾಗೂ ಧೈರ್ಯ ನೀಡುತ್ತದೆ. ಗುರುಗಳ ಆಶೀರ್ವಾದ ಪಡೆಯುವುದು, ದೇವಾಲಯದ ಪೂಜೆಯಲ್ಲಿ ಪಾಲ್ಗೊಳ್ಳುವುದು, ಭಕ್ತರಿಗೆ ಅನ್ನದಾನ ಮಾಡುವುದು ಧನಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 9. ಇದು ಗುರುಗ್ರಹನ ಸಂಕೇತ. ಜ್ಞಾನ, ಬುದ್ಧಿ, ಧರ್ಮ, ಧೈರ್ಯ ಹಾಗೂ ಉತ್ಸಾಹವನ್ನು ನೀಡುವ ಸಂಖ್ಯೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮಲ್ಲಿ ಚೈತನ್ಯ, ಧರ್ಮನಿಷ್ಠೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುದ್ಧತೆ ಹಾಗೂ ಆಧ್ಯಾತ್ಮಿಕ ಬೆಳಕಿನ ಸಂಕೇತ. ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ಹಳದಿ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ವೃತ್ತಿ, ಶಿಕ್ಷಣ, ಧಾರ್ಮಿಕ, ಹಣಕಾಸು ಹಾಗೂ ಕುಟುಂಬ ಸಂಬಂಧಿತ ನಿರ್ಧಾರಗಳು ಯಶಸ್ವಿಯಾಗಿ ಮುಕ್ತಾಯಗೊಳ್ಳುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರು ಶಿಸ್ತು, ಶ್ರದ್ಧೆ ಮತ್ತು ತಾಳ್ಮೆಯಿಂದ ಕೆಲಸಗಳನ್ನು ಮುನ್ನಡೆಸುವ ದಿನವಾಗಿದೆ. ಶನಿಗ್ರಹದ ಪ್ರಭಾವ ನಿಮ್ಮಲ್ಲಿ ಸ್ಥಿರತೆ, ಗಂಭೀರತೆ ಹಾಗೂ ಜವಾಬ್ದಾರಿತ್ವವನ್ನು ಬಲಪಡಿಸುತ್ತದೆ. ಹಳೆಯ ಯೋಜನೆಗಳನ್ನು ಮುಗಿಸುವುದು, ಹೊಸ ಯೋಜನೆಗಳಿಗೆ ಚಿಂತನೆ ನೀಡುವುದು ಮತ್ತು ಭವಿಷ್ಯದ ಗುರಿಗಳ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳುವುದು ಇಂದಿನ ಮುಖ್ಯ ತಳಹದಿಯಾಗಿರುತ್ತದೆ. ಸಾಮಾನ್ಯ ಜೀವನದಲ್ಲಿ ಆತ್ಮ ಪರಿಶೀಲನೆ, ಧ್ಯಾನ, ಗಂಭೀರ ಚರ್ಚೆ ಹಾಗೂ ಹಳೆಯ ಅನುಭವಗಳಿಂದ ಪಾಠ ಕಲಿಯುವ ಸಮಯ ಇದು. ಕೆಲವರಿಗೆ ಇಂದು ಹಿರಿಯರ ಸಲಹೆ, ಮಾರ್ಗದರ್ಶನ ದೊರೆತು ನಿರ್ಣಾಯಕ ತೀರ್ಮಾನ ಮಾಡಲು ಸಹಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಕಾರ್ಯನಿಷ್ಠೆ ಹಾಗೂ ಸಮಯ ಪಾಲನೆ ಮುಖ್ಯ. ಕಚೇರಿಯಲ್ಲಿ ನಿಮ್ಮ ಶ್ರದ್ಧೆ, ನಿಯಮಿತ ಕೆಲಸ ಮಾಡುವ ಶೈಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹೊಸ ಹೊಣೆಗಾರಿಕೆಗಳು ಅಥವಾ ಹೆಚ್ಚುವರಿ ಕೆಲಸ ನೀಡಲಾಗಬಹುದು. ಪ್ರಗತಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಹಿರಿಯರಿಂದ ಶಿಫಾರಸು ಅಥವಾ ಉತ್ತೇಜನ ಸಿಗಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಅವಕಾಶಗಳಿವೆ, ಆದರೆ ಸ್ಪರ್ಧೆಯ ವಾತಾವರಣ ತೀವ್ರವಾಗಿರುತ್ತದೆ. ವ್ಯಾಪಾರಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಾಪಸು ಪಡೆಯುವ ಸಮಯ ಉತ್ತಮ. ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳ ವಿಚಾರದಲ್ಲಿ ನಿಧಾನವಾಗಿ ಸಂಪೂರ್ಣ ಪರಿಶೀಲನೆ ಮಾಡಿದ ನಂತರ ಮಾತ್ರ ಮುಂದೆ ಹೋಗಿ. ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಕಾಲೀನ ಲಾಭದ ಕಡೆ ಗಮನ ಹರಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಮುಖ್ಯ. ಕೆಲವು ಅನಿರೀಕ್ಷಿತ ವೆಚ್ಚಗಳು ಸಂಭವಿಸಬಹುದು, ವಿಶೇಷವಾಗಿ ಕುಟುಂಬ, ಆರೋಗ್ಯ, ವಾಹನ ಅಥವಾ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ. ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭ ಬರಬಹುದಾದರೂ
ಹೊಸ ಹೂಡಿಕೆಗಳು ಇಂದು ಅನುಕೂಲಕರವಲ್ಲ. ಸಾಲ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನಗತ್ಯ ಖರ್ಚು, ಅಲಂಕಾರ ಅಥವಾ ಐಶ್ವರ್ಯ ಪ್ರದರ್ಶನದಿಂದ ದೂರವಿರುವುದು ಒಳಿತು. ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ವಹಣೆ ಮಾಡಿದರೆ ನಷ್ಟ ತಪ್ಪಿಸಬಹುದು. ಆಂತರಿಕ ವ್ಯಾಪಾರ, ಜಮೀನು ಅಥವಾ ಆಸ್ತಿ ಸಂಬಂಧಿತ ಕಾರ್ಯಗಳಲ್ಲಿ ಲಾಭದ ಸೂಚನೆ ಇದೆ, ಆದರೆ ತಾಳ್ಮೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ದೈಹಿಕ ಶ್ರಮ ಹೆಚ್ಚು ಆಗದಂತೆ ನೋಡಿಕೊಳ್ಳಿ. ಬೆನ್ನು ನೋವು, ಸಂಧಿ ನೋವು, ನಿದ್ರಾಹೀನತೆ ಇವು ತೊಂದರೆ ನೀಡಬಹುದಾಗಿದೆ. ನಿಯಮಿತ ವ್ಯಾಯಾಮ, ಯೋಗ, ಪ್ರಾಣಾಯಾಮದಿಂದ ದೈಹಿಕ ಶಕ್ತಿ ಹೆಚ್ಚುತ್ತದೆ. ಶನಿಗ್ರಹದ ಪ್ರಭಾವದಿಂದ ಕೆಲವರಿಗೆ ಮನಸ್ಸಿನಲ್ಲಿ ನೈರಾಶ್ಯ ಅಥವಾ ನಿರಾಸೆ ಉಂಟಾಗಬಹುದು. ಧ್ಯಾನ, ಮಂತ್ರಜಪ, ದೇವರ ಸ್ಮರಣೆಗಳಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಜಲಪಾನ ಹೆಚ್ಚಿಸಿಕೊಳ್ಳಿ. ತೈಲ ಮಸಾಜ್ ಆರೋಗ್ಯಕ್ಕೆ ಸಹಾಯಕ. ಆಹಾರದಲ್ಲಿ ನಿಯಮ ಪಾಲಿಸಿ. ತೈಲಯುಕ್ತ, ಭಾರವಾದ ಆಹಾರವನ್ನು ತಪ್ಪಿಸಿ. ಶನಿವಾರದ ಔಷಧೀಯ ಸ್ನಾನದಿಂದ ದೇಹ ಮನಸ್ಸಿಗೆ ಚೈತನ್ಯ ಬರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ, ಸಮನ್ವಯ ಕಾಪಾಡಿಕೊಳ್ಳುವುದು ಮುಖ್ಯ. ಹಿರಿಯರೊಂದಿಗೆ ಚರ್ಚೆಗಳಲ್ಲಿ ಗಂಭೀರವಾದ ವಿಷಯಗಳು ಬಂದು ಹೋಗಬಹುದು. ನಿಮ್ಮ ಮಿತವಚನ ಮತ್ತು ಗೌರವಪೂರ್ಣ ನಡೆ ಎಲ್ಲವನ್ನೂ ನಯಗೊಳಿಸಬಲ್ಲದು. ವಿವಾಹಿತರ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಮಾಲೋಚನೆ, ಸಹಕಾರ ಹೆಚ್ಚಾಗುತ್ತದೆ. ಮನೆಯ ಸಮಸ್ಯೆಗಳನ್ನು ಒಟ್ಟಾಗಿ ಪರಿಹರಿಸುವ ಮೂಲಕ ಸಂಬಂಧ ಬಲವಾಗುತ್ತದೆ. ಅವಿವಾಹಿತರಿಗೆ ವಿವಾಹ ಸಂಬಂಧಿತ ಮಾತುಕತೆ, ಹೊಸ ಪರಿಚಯಗಳ ಸಾಧ್ಯತೆ ಇದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಸಾಧನೆಗೆ ಪ್ರೋತ್ಸಾಹ ನೀಡುವುದು ಇಂದು ಸಂತೋಷ ತರುತ್ತದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ತೊಡಗುವುದು ಬಹುಶ್ರೇಯಸ್ಕರ. ಶನಿಗೆ ಅರ್ಚನೆ, ದಾನ, ತೈಲದ ದೀಪ ಹಚ್ಚುವುದು, ಮಂತ್ರಜಪ ಮಾಡುವುದು ಮನಸ್ಸಿಗೆ ಶಾಂತಿ ಹಾಗೂ ಧೈರ್ಯ ತರುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 27 ಅಥವಾ 54 ಬಾರಿ ಜಪಿಸಿ. ಕೂಲಿಕಾರರಿಗೆ ಅನ್ನ, ಬಟ್ಟೆ, ಎಳ್ಳು ಅಥವಾ ಎಣ್ಣೆ ದಾನ ಮಾಡಿದರೆ ಶನಿಗ್ರಹದ ಕೃಪೆ ಸಿಗುತ್ತದೆ. ದೇವಾಲಯದಲ್ಲಿ ಕಪ್ಪು ಅಥವಾ ನೀಲಿ ಹೂವು ಅರ್ಪಿಸಿ. ಅದೃಷ್ಟದ ಸಂಖ್ಯೆ 8. ಇದು ಶನಿಗ್ರಹದ ಪ್ರಭಾವವನ್ನು ಸೂಚಿಸುವ ಸಂಖ್ಯೆ. ಶಿಸ್ತಿನಿಂದ ಮಾಡಿದ ಕೆಲಸ, ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಮಾಡಿದ ಪ್ರಯತ್ನ ಯಶಸ್ಸು ತರುತ್ತವೆ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ, ಸ್ಥಿರತೆ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಗಂಭೀರತೆ, ಆತ್ಮಶಕ್ತಿ ಮತ್ತು ಶಾಂತಿಯನ್ನು ತರುತ್ತದೆ. ನೀಲಿ ಬಣ್ಣದ ಉಡುಪು ಧರಿಸುವುದು ಅಥವಾ ನೀಲಿ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 10:00 ಮಧ್ಯಾಹ್ನ 12 ಮತ್ತು ಸಂಜೆ 5:00 ಬೆಳಿಗ್ಗೆ 7 ಗಂಟೆ. ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸ, ವ್ಯವಹಾರ, ಒಪ್ಪಂದ ಅಥವಾ ಕುಟುಂಬ ನಿರ್ಧಾರ ಕೈಗೊಂಡರೆ ಉತ್ತಮ ಫಲ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಬೌದ್ಧಿಕ ಶಕ್ತಿ, ಹೊಸ ಆಲೋಚನೆಗಳು ಹಾಗೂ ಪ್ರಗತಿಶೀಲ ಮನೋಭಾವದಿಂದ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಸ್ವತಂತ್ರ ಚಿಂತನೆ, ಹೊಸ ಪ್ರಯತ್ನಗಳಿಗೆ ತವಕ ಹಾಗೂ ಸಾಮಾಜಿಕ ಮನೋಭಾವ ಇವುಗಳನ್ನು ಇಂದಿನ ದಿನ ಹೆಚ್ಚು ಒತ್ತಿ ಹೇಳುತ್ತದೆ. ಶುಕ್ರವಾರದ ಶುಕ್ರನ ಪ್ರಭಾವದಿಂದ ಸ್ನೇಹ, ಪ್ರೀತಿ ಹಾಗೂ ಸೌಹಾರ್ದ ಹೆಚ್ಚಾಗುತ್ತದೆ. ಸಮಾಜ, ಸಂಘಟನೆ, ಸ್ನೇಹ ಬಳಗಗಳಲ್ಲಿ ನಿಮ್ಮ ಸ್ಥಾನ ಬಲವಾಗುತ್ತದೆ. ಹೊಸ ಜನರ ಪರಿಚಯ, ಹೊಸ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ತರಬಲ್ಲರು. ಕೆಲವರಿಗೆ ದೂರದ ಪ್ರಯಾಣ, ತಾಂತ್ರಿಕ ವಿಚಾರಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಇಂದಿನ ದಿನದಲ್ಲಿ ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ಬಳಸಿ ತೆಗೆದುಕೊಳ್ಳುವ ತೀರ್ಮಾನಗಳು ಭವಿಷ್ಯದಲ್ಲಿ ದೊಡ್ಡ ಫಲ ನೀಡುತ್ತವೆ. ಆದರೆ ಅತಿವೇಗದಿಂದ ತೀರ್ಮಾನ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಶಾಂತವಾಗಿ ಆಲೋಚಿಸಿ ನಡೆದುಕೊಳ್ಳುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ತಂತ್ರಜ್ಞಾನ ಜ್ಞಾನ, ಬೌದ್ಧಿಕತೆ ಮೆರೆದಾಡುತ್ತದೆ. ಸಂಶೋಧನೆ, ಮಾಹಿತಿ ತಂತ್ರಜ್ಞಾನ, ಎಂಜಿನಿಯರಿಂಗ್, ಸಾಮಾಜಿಕ ಸೇವೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಅವಕಾಶಗಳು ಸಿಗಬಹುದು. ಕೆಲವರಿಗೆ ವಿದೇಶಿ ಸಂಪರ್ಕಗಳಿಂದ ಲಾಭ, ಆನ್ಲೈನ್ ಯೋಜನೆಗಳಿಂದ ಸಾಧನೆಗಳಿರುತ್ತವೆ. ಉದ್ಯೋಗದಲ್ಲಿ ಹೊಸ ಕೆಲಸದ ಹೊಣೆಗಾರಿಕೆ ದೊರೆಯಬಹುದು. ನಿಮ್ಮ ಪ್ರಗತಿಶೀಲ ಆಲೋಚನೆ ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ವ್ಯಾಪಾರಸ್ಥರಿಗೆ ಇಂದು ಹೊಸ ಪಾಲುದಾರಿಕೆ, ಹೊಸ ಯೋಜನೆಗಳು ಪ್ರಾರಂಭಿಸಲು ಸೂಕ್ತ ಸಮಯ. ಆದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಸೂಕ್ತ ಪರಿಶೀಲನೆ ಅಗತ್ಯ. ಆಧುನಿಕ ತಂತ್ರಜ್ಞಾನ, ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ವ್ಯವಹಾರದಲ್ಲಿ ಲಾಭ ಹೆಚ್ಚಿಸಲು ಪ್ರಯತ್ನಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಮತೋಲನದ ದಿನ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ.
ಸ್ನೇಹಿತರ ಸಹಕಾರದಿಂದ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದು. ಆದರೆ ಇಂದು ಅತಿಯಾದ ಖರ್ಚಿಗೆ ಒಳಗಾಗಬೇಡಿ. ತಾಂತ್ರಿಕ ಸಾಧನಗಳು, ವಾಹನ ಅಥವಾ ಮನೆ ಉಪಕರಣಗಳ ಖರೀದಿ ಮಾಡುವ ಅಗತ್ಯ ಬರಬಹುದು. ಹೂಡಿಕೆಗಳಲ್ಲಿ ತುರ್ತು ತೀರ್ಮಾನ ತೆಗೆದುಕೊಳ್ಳದೆ ಹಿರಿಯರ ಸಲಹೆಯನ್ನು ಪಡೆಯುವುದು ಒಳಿತು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ದಾನ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ಶುಭ ಫಲ ದೊರೆಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಚೈತನ್ಯ ಉತ್ತಮವಾಗಿದ್ದರೂ ಅನಿಯಮಿತ ನಿದ್ರೆ, ಹೆಚ್ಚಿನ ಕೆಲಸದ ಒತ್ತಡ ಮನಸ್ಸಿನಲ್ಲಿ ಅಶಾಂತಿ ತರಬಹುದು. ಕಣ್ಣಿನ ಸಮಸ್ಯೆ, ತಲೆನೋವು, ನರ ಸಂಬಂಧಿತ ತೊಂದರೆಗಳಿಗೆ ಎಚ್ಚರಿಕೆ ಅಗತ್ಯ. ಇಂದು ಹೆಚ್ಚು ಕಾಲ ಕಂಪ್ಯೂಟರ್, ಮೊಬೈಲ್ ಬಳಕೆಯಿಂದ ದೂರವಿದ್ದು ಯೋಗ, ಪ್ರಾಣಾಯಾಮ, ಧ್ಯಾನದಲ್ಲಿ ತೊಡಗುವುದು ಉತ್ತಮ. ತಾಜಾ ಆಹಾರ, ನೀರು ಹೆಚ್ಚು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ಮನಸ್ಸಿನಲ್ಲಿ ಚಿಂತೆ ಇದ್ದರೆ ಸ್ನೇಹಿತರೊಂದಿಗೆ ಮಾತನಾಡಿ ಹಂಚಿಕೊಳ್ಳುವುದು ಒತ್ತಡ ಕಡಿಮೆ ಮಾಡುತ್ತದೆ. ಸಂಗೀತ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಮನೋಶಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಹಕಾರ, ಪ್ರೀತಿ ಹೆಚ್ಚಾಗುತ್ತದೆ. ಸ್ನೇಹಿತರು, ಬಂಧುಗಳ ಭೇಟಿಯಿಂದ ಸಂತೋಷ ಹೆಚ್ಚುತ್ತದೆ. ಮನೆಯಲ್ಲಿನ ಕೆಲಸಗಳಲ್ಲಿ ಸಹಕರಿಸುವುದು ಕುಟುಂಬದಲ್ಲಿ ನೆಮ್ಮದಿ ತರುತ್ತದೆ. ವಿವಾಹಿತರ ಜೀವನದಲ್ಲಿ ಇಂದು ಸ್ನೇಹ, ಪ್ರೀತಿ ಹೆಚ್ಚಾಗುವ ದಿನ. ಸಂಗಾತಿಯಿಂದ ಪ್ರೋತ್ಸಾಹ, ಬೆಂಬಲ ದೊರೆಯುತ್ತದೆ. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಇಂದು ಉತ್ತಮ ಸೂಚನೆ ಸಿಗುತ್ತದೆ. ಮಕ್ಕಳ ಪ್ರಗತಿ ಸಂತೋಷ ತರಬಹುದು. ಹಿರಿಯರಿಂದ ಆಶೀರ್ವಾದ ದೊರೆಯುತ್ತದೆ. ಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಪೂಜೆ ಅಥವಾ ಅತಿಥಿಗಳ ಆಗಮನ ಸಾಧ್ಯ. ವೀಕ್ಷಕರೇ, ನೀವು ಶುಕ್ರವಾರದ ಶುಕ್ರಗ್ರಹನ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಲಕ್ಷ್ಮೀ ದೇವಿಯ ಆರಾಧನೆ, ದಾನ, ಜಪ ಇವುಗಳು ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಆರ್ಥಿಕ ಪ್ರಗತಿ ತರಬಲ್ಲವು. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಳಿ ಹೂವು, ಬಿಳಿ ಬಟ್ಟೆ, ಸಿಹಿ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸಿ. ಬಡವರಿಗೆ ಅನ್ನ, ಬಟ್ಟೆ ದಾನ ಮಾಡಿದರೆ ಶುಕ್ರದೋಷ ಶಮನವಾಗುತ್ತದೆ. ಸ್ನೇಹಿತರೊಂದಿಗೆ ಸಮಾನ ಹಂಚಿಕೆ, ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ತತ್ವಚಿಂತನೆ ಮತ್ತು ಆತ್ಮವಿಮರ್ಶೆಯ ಪ್ರತೀಕ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೊಸ ಜ್ಞಾನ ಪಡೆದು ಒಳಗಿನ ಶಕ್ತಿಯನ್ನು ಅರಿಯುವಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ತಾಜಾತನ, ಶಕ್ತಿ ಮತ್ತು ನಂಬಿಕೆಯನ್ನು ತರುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಸಸ್ಯಗಳಿಗೆ ನೀರು ಹಾಯಿಸುವುದು ಶುಭ ಫಲಕಾರಿಯಾಗಿದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಸಂಜೆ 5:15. ಈ ಸಮಯದಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳು, ಹಣಕಾಸು ವ್ಯವಹಾರಗಳು ಅಥವಾ ಕುಟುಂಬ ಸಂಬಂಧಿತ ಕಾರ್ಯಗಳು ಯಶಸ್ಸು ತರುತ್ತವೆ. ಸ್ನೇಹ ಬಳಗ, ಸಂಘಟನೆ, ಸಭೆಗಳಲ್ಲಿ ಭಾಗವಹಿಸಲು ಇದು ಸೂಕ್ತ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇನ್ನು ಮೀನರಾಶಿಯವರು ಕಲ್ಪನೆ, ಭಾವನಾಶೀಲತೆ ಹಾಗೂ ಆತ್ಮೀಯತೆ ತುಂಬಿದ ದಿನವನ್ನು ಅನುಭವಿಸಲಿದ್ದಾರೆ. ಗುರುಗ್ರಹನ ಪ್ರಭಾವದಿಂದ ನಿಮ್ಮ ಆಲೋಚನೆಗಳು ಧಾರ್ಮಿಕ, ತಾತ್ವಿಕ ಹಾಗೂ ಕಲಾತ್ಮಕ ಚಟುವಟಿಕೆಗಳತ್ತ ಆಕರ್ಷಿತವಾಗುತ್ತವೆ. ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಸಂವೇದನಾಶೀಲತೆ ಹಾಗೂ ಕರುಣೆ ಸ್ಪಷ್ಟವಾಗುತ್ತದೆ. ಈ ದಿನದ ಚಂದ್ರನ ಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆಯನ್ನು ಉಂಟು ಮಾಡಬಹುದಾದರೂ ಅದೇ ಸಮಯದಲ್ಲಿ ಧ್ಯಾನ, ಪ್ರಾರ್ಥನೆ ಹಾಗೂ ಆತ್ಮ ಪರಿಶೀಲನೆಗೆ ಇದು ಉತ್ತಮ ಅವಕಾಶ. ಸ್ನೇಹಿತರು, ಕುಟುಂಬ ಸದಸ್ಯರೊಂದಿಗೆ ಭಾವನಾತ್ಮಕ ಸಂಪರ್ಕ ಬೆಳೆಸುವ ದಿನ. ಸೃಜನಶೀಲ ಕ್ಷೇತ್ರದಲ್ಲಿರುವವರು ಇಂದು ತಮ್ಮ ಪ್ರತಿಭೆಯನ್ನು ಬೆಳಗಿಸಬಲ್ಲರು. ಹೊಸ ಕಲ್ಪನೆಗಳು, ಅಧ್ಯಯನ, ಸಂಶೋಧನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಲು ಇದು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಇಂದು ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಆದರೆ ನಿರ್ಧಾರಗಳಲ್ಲಿ ಸ್ವಲ್ಪ ಗೊಂದಲ ಅಥವಾ ತಡ ಉಂಟಾಗಬಹುದು. ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಮೇಲಾಧಿಕಾರಿಗಳ ವಿಶ್ವಾಸವನ್ನು ಗಳಿಸುತ್ತೀರಿ. ಶಿಕ್ಷಣ, ಅಧ್ಯಯನ, ಸಂಶೋಧನೆ, ಕಲೆ, ಸಂಗೀತ, ಬರವಣಿಗೆ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಉತ್ತಮ ಅವಕಾಶಗಳು ದೊರೆಯುತ್ತವೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಆದರೆ ಅದನ್ನು ನಿರ್ಧರಿಸುವ ಮೊದಲು ಎಲ್ಲ ಅಂಶಗಳನ್ನು ಸೂಕ್ತವಾಗಿ ಪರಿಶೀಲಿಸುವುದು ಒಳಿತು. ವ್ಯಾಪಾರಿಗಳಿಗಾಗಿ ಇಂದು ಹೊಸ ಒಪ್ಪಂದಗಳು ಬರಬಹುದಾದರೂ ಅಲ್ಲಿ ಸೂಕ್ಷ್ಮ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಸಹಪಾಲುದಾರರ ಮಾತುಗಳನ್ನು ಗಮನಿಸಿ ತೀರ್ಮಾನ ಕೈಗೊಳ್ಳುವುದು ಒಳಿತು. ಆಮದು ರಫ್ತು ಅಥವಾ ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಎಚ್ಚರಿಕೆಯ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು ಉಂಟಾಗುವ ಸಾಧ್ಯತೆ ಇದೆ.
ವಿಶೇಷವಾಗಿ ಕುಟುಂಬ, ಆರೋಗ್ಯ ಅಥವಾ ಪ್ರವಾಸ ಸಂಬಂಧಿತ ವ್ಯವಹಾರಗಳಲ್ಲಿ. ಆದರೆ ಹಿಂದಿನಿಂದ ಬಂದ ಬಾಕಿ ಹಣ ಇಂದು ವಾಪಸ್ಸು ಸಿಗುವ ಸಾಧ್ಯತೆಗಳು ಇವೆ. ದೀರ್ಘಾವಧಿ ಹೂಡಿಕೆಗಳಲ್ಲಿ ಲಾಭದ ಸೂಚನೆ ಇರುತ್ತದೆ. ಷೇರು, ಬಾಂಡ್ ಅಥವಾ ಬಂಗಾರದ ಹೂಡಿಕೆಯಲ್ಲಿ ಸಮಾಲೋಚನೆ ಮಾಡಿಕೊಂಡು ಮುಂದೆ ಹೋಗಬಹುದು. ಆದರೆ ಸಾಲದ ವ್ಯವಹಾರಗಳಿಂದ ದೂರವಿರುವುದು ಉತ್ತಮ. ಇಂದು ಅನಾವಶ್ಯಕ ಐಶ್ವರ್ಯ ಪ್ರದರ್ಶನದಿಂದ ದೂರವಿರಬೇಕು. ಹಣಕಾಸಿನಲ್ಲಿ ಶಿಸ್ತು ಕಾಪಾಡುವುದು ನಿಮ್ಮ ಮುಂದಿನ ಪ್ರಗತಿಗೆ ಸಹಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಚಿಂತೆಗಳು ಎದುರಾಗಬಹುದು. ವಿಶೇಷವಾಗಿ ಜೀರ್ಣಕ್ರಿಯೆ, ಹೊಟ್ಟೆ ನೋವು, ಅಜೀರ್ಣ ಅಥವಾ ಶೀತ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ನೀರು ಹೆಚ್ಚು ಕುಡಿಯುವುದು, ಹಗುರವಾದ ಆಹಾರ ಸೇವನೆ ಮಾಡುವುದು ಒಳಿತು. ಮನಸ್ಸಿನಲ್ಲಿ ಚಿಂತೆಯ ಕಾರಣದಿಂದ ಒತ್ತಡ ಹೆಚ್ಚಾಗಬಹುದು. ಅದನ್ನು ನಿಯಂತ್ರಿಸಲು ಪ್ರಾಣಾಯಾಮ, ಯೋಗ ಹಾಗೂ ಧ್ಯಾನ ಅತ್ಯುತ್ತಮ. ಈ ದಿನ ಸಂಜೆ ಹೊತ್ತಿನಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ಅತಿಯಾದ ಶ್ರಮ ಹಾಗೂ ನಿದ್ರಾಹೀನತೆ ತಪ್ಪಿಸಲು ಪ್ರಯತ್ನಿಸಬೇಕು. ಇಂದು ಮದ್ಯಪಾನ ಅಥವಾ ಅತಿಯಾದ ಮಸಾಲೆಯ ಆಹಾರ ಸೇವನೆ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಭಾವನಾತ್ಮಕ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಪತ್ನಿ ಪತಿಯೊಂದಿಗೆ ಪ್ರೀತಿ, ಕಾಳಜಿ ಹೆಚ್ಚಾಗುವ ದಿನ. ಆದರೆ ಸ್ವಲ್ಪ ಅಲ್ಪ ಕಾರಣಕ್ಕೆ ಗೊಂದಲ ಉಂಟಾಗುವ ಸಾಧ್ಯತೆಯೂ ಇದೆ. ಅದನ್ನು ತಾಳ್ಮೆಯಿಂದ ಶಾಂತವಾಗಿ ನಿವಾರಿಸಲು ಪ್ರಯತ್ನಿಸಬೇಕು. ಮಕ್ಕಳ ಶಿಕ್ಷಣ ಅಥವಾ ಅವರ ಪ್ರಗತಿಯಲ್ಲಿ ಹೊಸ ಬೆಳವಣಿಗೆ ಸಂತೋಷ ತರುತ್ತದೆ. ಹಿರಿಯರ ಸಲಹೆ ಹಾಗೂ ಆಶೀರ್ವಾದದಿಂದ ಕುಟುಂಬದಲ್ಲಿ ನೆಮ್ಮದಿ ಉಂಟಾಗುತ್ತದೆ. ಬಂಧು ಮಿತ್ರರ ಭೇಟಿ ಮನಸ್ಸಿಗೆ ಹರ್ಷ ತರುತ್ತದೆ. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಇಂದು ಸಂಗಾತಿಯೊಂದಿಗೆ ಭಾವನಾತ್ಮಕ ಮಾತುಕತೆಗಳು ಆಳವಾಗುತ್ತವೆ. ಸ್ನೇಹಿತರಿಂದ ಸಹಾಯ ದೊರೆಯುವ ಸೂಚನೆ ಇದೆ. ವೀಕ್ಷಕರೇ, ನೀವು ಇಂದು ಗುರುಗ್ರಹ ಹಾಗೂ ಚಂದ್ರನ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ದೇವಾಲಯ ಪ್ರವೇಶಿಸುವುದು, ಪೂಜಾ ಪಠಣ ಮಾಡುವುದು, ಧ್ಯಾನದಲ್ಲಿ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸುವುದು ಜ್ಞಾನ, ಬುದ್ಧಿ ಮತ್ತು ಶ್ರೇಯಸ್ಸನ್ನು ತರಬಲ್ಲದು. ಗುರುವಾರದ ಹಳದಿ ಹಣ್ಣು, ಹಳದಿ ಬಟ್ಟೆ, ಕಡಲೆಕಾಳು ಅಥವಾ ಹಾಲಿನ ದಾನ ಮಾಡಿದರೆ ಗುರುದೋಷ ಶಮನವಾಗುತ್ತದೆ. ಗಂಗಾಜಲದಿಂದ ಸ್ನಾನ ಮಾಡುವುದು ಅಥವಾ ದೇವರ ಮೇಲೆ ಹಾಲು ಅರ್ಪಿಸುವುದು ವಿಶೇಷ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 7. ಇದು ಜ್ಞಾನ, ಆತ್ಮೀಯತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಸೂಚಿಸುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಗಹನತೆ ಹಾಗೂ ಒಳನೋಟ ನೀಡುವ ಸಂಖ್ಯೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ನೆಮ್ಮದಿ, ಹೊಸ ಚೈತನ್ಯ ಹಾಗೂ ಸೃಜನಶೀಲತೆ ನೀಡುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಎಲೆಗಳ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಧಾರ್ಮಿಕ ಚಟುವಟಿಕೆ ಅಥವಾ ಹಣಕಾಸು ವ್ಯವಹಾರಗಳು ಯಶಸ್ವಿಯಾಗುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.